ಇವತ್ತಿನ ಸಂದೇಶದ ಭಾಗ ಏನೆಂದರೆ ತಂದೆ ದೇವರು ಮತ್ತು ಕುಮಾರನಾದ ಯೇಸು ಮತ್ತು ಪರಿಶುದ್ಧ ಆತ್ಮನ ಪ್ರೀತಿ. ಹಲ್ಲೆಲೂಯಾ. ಇದು ಮೂರನ್ನು ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಎಲ್ಲ ತೆಗೆದುಕೊಳ್ಳಿ. ಸುಮ್ಮನೆ ಎಂಜಿಲ್ ಹಾಕಿ ಹಿಂಗೆ ಹೋದ್ರೆ ನಾವಾಗ ಎಂಜಿಲ್ ಹಾಕಿ ಹಿಂಗೆ ತಿರುಗಿಸೋದಲ್ಲ. ಟಕ ಟಕ ಅಂತ ಶಾರ್ಪ್ ಆಗಿರ್ಬೇಕು. ಅರ್ಥ ಆಯ್ತಾ? ಸರಿ ಬಿಡು, ಅಲ್ಲಿ ನೋಡ್ಕೊಂಡೆ ಫಾಸ್ಟ್ ನನ್ನನ್ನೇ ನೋಡ್ಕೊಂಡು. ಹಲ್ಲೆಲೂಯಾ. ಅವರವರಿಗೆ ಕೊಟ್ಟಂತ ಆ ತಾಳಂದು ಕೃಪೆ ಉಪಯೋಗಿಸ್ಬೇಕು. ಆಮೇಲೆ ಎಲ್ಲರಿಗೂ ಸಿಕ್ಕಲ್ಲ ತಾಳಂದು. ದೇವರು ಯಾರನ್ನು ತಿಳಿದುಕೊಂಡಿರುತ್ತಾರೋ ಅಂಥವರಿಗೆ ಆ ಕೃಪೆ ವರ ಸಿಗುತ್ತೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಏನ್ ಮಾಡಬೇಕಾಗುತ್ತೆ? ಉಪಯೋಗಿಸಬೇಕಾಗುತ್ತೆ. ಇನ್ನ ಪ್ರಸಂಗನೇ ಆರಂಭ ಮಾಡಿಲ್ಲ, ಅಷ್ಟು ಬೇಗ ನೀವಿಲ್ಲಮ್ಮ, ನಿಮ್ದೇ ಅದು ಹಾಗೆಯೇ ಹರಡು ಬಿಡುತ್ತದೆ. ಕೊಟ್ಟು ಪತ್ಲುವಲ್ಲಿ ಸಮೋಸ ಸ್ಮೆಲ್ ಹರಡೋದಕ್ಕೆ ನಿದ್ದೆ ಹಾಗೆ ಹರಡು ಬಿಡುತ್ತದೆ. ನಿದ್ದೆ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳೋಣ. ನಿದ್ದೆ ಬಂದ್ರೆ ಸ್ವಲ್ಪ ಬಾಟ್ಲಲ್ಲಿ ನೀರಿತ್ತೆ ನಮ್ಮ ಮಕ್ಕಕ್ಕೆ ಓಡ್ಕೊಂಡ್ಬಿಡೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡುವಂತ ಸಂದೇಶ ಏನಿವತ್ತು ಹೇಳಿ? ತಂದೆ ಮಗ ಪರಿಶುದ್ಧ ಆತ್ಮನ ಪ್ರೀತಿ. ಹಲ್ಲೆಲೂಯಾ. ತಂದೆ ಮಗ ಪರಿಶುದ್ಧ ಆತ್ಮನ ಬಗ್ಗೆ ನಿಮ್ಗೆ ಗೊತ್ತಿದೆ? ತಂದೆ ಮಗ ಪರಿಶುದ್ಧ ನಾವು ಹೇಳ್ತೀವಲ್ಲ, ಪ್ರಾರ್ಥನೆ ಮಾಡಿ ಮುಗಿಸ್ತೀವಿ. ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಆಶೀರ್ವದಿಸ್ತೇವೆ. ಕೊನೆದಾಗ ಆಶೀರ್ವಾದ ಮಾಡ್ತೇವೆ. ಏನಂತ? ತಂದೆಯಾದ ದೇವರ ಪ್ರೀತಿಯು, ಕುಮಾರನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧ ಆತ್ಮ ದೇವರ ಅನ್ಯೋನ್ಯ ಐಕ್ಯ ಸಂತೋಷ. ಹಲ್ಲೆಲೂಯಾ. ಪ್ರೀತಿ. ಇದನ್ನು ನಾವು ಪ್ರಾರ್ಥನೆಯಲ್ಲಿ ಆಶೀರ್ವಾದವಾಗಿ ಹೇಳುವಂತ ಮಾತು. ಆದ್ರೆ ಸತ್ಯವೇದದಲ್ಲಿ ನಾವು ಕಾಣುವಾಗ ತಂದೆ ಮಗ ಪರಿಶುದ್ಧ ಆತ್ಮರು ಇದ್ದಾರೆ. ಹಲ್ಲೆಲೂಯಾ. ಇದನ್ನೇ ನಾವು ಗಮನಿಸುವವರಾಗಿರ್ತೇವೆ. ಮೊದಲು ತ್ರಿಯಂಕ ದೇವರನ್ನು ನಾವು ನೋಡುತ್ತೇವೆ. ತ್ರಿಯಂಕ ದೇವರು ಅಂದ್ರೆ ಮೂರು. ತ್ರಿಯಂಕ ಅಂದ್ರೆ ಮೂರು. ತ್ರಿಯಂಕತ್ವ ಅಂದ್ರೆ ಮೂರು ರೀತಿಯಾದದ್ದು ಅಂತ. ಇಂಗ್ಲಿಷ್ ಅಲ್ಲಿ ಏನ್ ಹೇಳುತ್ತೆ? ಏನಪ್ಪ ಹೇಳುತ್ತೆ? ಟ್ರಿನಿಟಿ. ಏನ್ ಹೇಳುತ್ತೆ? ಅವಳು ಪಾರ್ಟಿ ಹಾಲ್ಗೆ ಹೆಸರು ಇಟ್ಟಿದ್ದಾನೆ. ಅವನೇನು ಅದೇನಕ್ಕೆ ಇಟ್ಟ ಅಂತ ಗೊತ್ತಿಲ್ಲ. ಟ್ರಿನಿಟಿ ಪಾರ್ಟಿ ಹಾಲ್ ಇಟ್ಬಿಡಿ. ಅದನ್ನು ತುಂಬಾ ದಿನ ನಾನು ಅಬ್ಸರ್ವ್ ಮಾಡಿದೆ. ಇದಕ್ಕೆ ಒಬ್ಬ ಕ್ರಿಸ್ತವಂತ ಇಟ್ಟಿರ್ಬೇಕು. ಟ್ರಿನಿಟಿ ಅಂದ್ರೆ ತ್ರಿಯಂಕದ ಬಗ್ಗೆ ಸೂಚಿಸುತ್ತದೆ. ಹಲ್ಲೆಲೂಯಾ. ಬ್ಯಾಪ್ಟಿಸ್ಟ್ ಅಂದ್ರೆ ದೀಕ್ಷೆ ಸ್ಥಾನದ ಬಗ್ಗೆ ಸೂಚಿಸುತ್ತೆ. ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅದು. ಹಲ್ಲೆಲೂಯಾ. ಈ ರೀತಿ ಅನೇಕ ದೇವರ ಪದಗಳನ್ನು ಅನೇಕರು ತಿಳಿಯದೆ ಏನ್ ಮಾಡ್ತಾ ಇದ್ದಾರೆ? ಉಪಯೋಗಿಸಿಕೊಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ. ಅವರು ಹಿಂದೂ ಆಗಿರ್ಬೋದು, ಬೇರೆ ಮತದವರು ಇರ್ಬೋದು, ಅವರ ಇದರಲ್ಲಿ ಅದು ಬೇರೆ ರೀತಿ ಅರ್ಥವಾಗಿರುತ್ತೆ. ಆದ್ರೆ ನಮಗೆ ದೇವರು ಜ್ಞಾನ ಕೊಟ್ಟಿದ್ದಾರೆ. ಆ ಜ್ಞಾನದ ರೀತಿಯಲ್ಲಿ ನಾವು ನೋಡುವಾಗ ಅದು ಸತ್ಯವೇದದಲ್ಲಿ ಇರುವಂತ ಪದಗಳನ್ನು ಅವರು ಬೆಳೆಸಿರುತ್ತಾರೆ. ಇರ್ಲಿ, ದೇವರು ನಿನಗೆ ನನಗೆ ಏನ್ ಕೊಡಬೇಕು? ಜ್ಞಾನ ಕೊಡಬೇಕು. ಎರಡನೇದು, ಮನ ನೇತ್ರಗಳು ತೆರೆಯಲ್ಪಡಬೇಕು. ಹಂಗಂದ್ರೆ ನಾವು ಒಂದೊಂದು ದಿನವೂ ಪ್ರಾರ್ಥಿಸಿ ಪ್ರಸಂಗಗಳು ಪ್ರಿಪೇರ್ ಮಾಡುವಾಗ ಮೊದಲು ನಾನು ಕೇಳುವುದು, ದೇವರೇ ಈ ವಾಕ್ಯ ಭಾಗಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಫಸ್ಟ್ ನನ್ನ ಮನ ನೇತ್ರಗಳು ತೆರೆಯಲ್ಪಡಲಿ. ಎರಡನೇದು, ನನ್ನ ಮನ ಕಣ್ಗಳು ಬೆಳಗಲ್ಪಡಲಿ. ಹಲ್ಲೆಲೂಯಾ. ಇದರಿಂದ ಮಾತ್ರನೇ ಆ ವಾಕ್ಯ ಭಾಗಗಳ ಅರ್ಥಗಳನ್ನು ನಾವು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ. ಹಲ್ಲೆಲೂಯಾ. ಇಲ್ಲಾಂದ್ರೆ ನಾವು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಇದು ಪರಿಶುದ್ಧ ಆತ್ಮನ ಸಹಾಯದಿಂದ ಮಾತ್ರನೇ ಆ ವಾಕ್ಯ ಭಾಗಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಹೊರತು ನಮ್ಮ ಶರೀರದ ಭಾಗದಿಂದ ನಾವು ಯಾವ ಕಾರ್ಯವು ಸತ್ಯವೇದದಲ್ಲಿ ಪರಿಶುದ್ಧವಾದ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಂಬ್ತೀರಾ? 3ನೇ ಕ್ಲಾಸ್ ಓದಿರೋದು ನಾನು ಅಷ್ಟೇ. ಓದೋಕ್ಕೂ ಬರಲ್ಲ, ಬರೆಯೋಕ್ಕೂ ಬರಲ್ಲ. ಆದ್ರೆ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಇವತ್ತು ಪರಿಶುದ್ಧ ಆತ್ಮನ ಸಹಾಯವನ್ನು ನಮಗೆ ಸದಾ ಇರುವುದಕ್ಕಾಗಿ ಕಳಿಸಿದ್ದಾರೆ. ಒಂದು ಭಾಗ ಪರಿಶುದ್ಧ ಆತ್ಮ, ಇನ್ನೊಂದು ಭಾಗ ಕುಮಾರನಾದ ಯೇಸು, ಮೊದಲ ಭಾಗ ತಂದೆಯಾದ ದೇವರು. ಆಮೇಲೆ ಇದನ್ನೇ ನಾವು ಗಮನಿಸ್ತೇವೆ. ಆ ತ್ರಿಯಂಕ ದೇವರನ್ನು ನಾವು ಎಲ್ಲಿ ನೋಡುತ್ತೇವೆ? ಮೊದಲ ಭಾಗ ನಾವು ಎಲ್ಲಿ ನೋಡುತ್ತೇವೆ? ಈ ರೀತಿ ತಂದ ಮಗ ಪರಿಶುದ್ಧ ಆತ್ಮ ದೇವರನ್ನು ನಾವು ಎಲ್ಲಿ ಕಾಣುತ್ತೇವೆ ಅಂತಾನೆ ಮೊದಲ ವಾಕ್ಯವನ್ನು ಓದೋಣ. ಆದಿಕಾಂಡ 1ನೇ ಅಧ್ಯಾಯ 1ರಿಂದ 2 ವಚನವನ್ನು ನಾವು ಗಮನಿಸೋಣ. ಅಲ್ಲಿ ಆದಿಕಾಂಡ 1ನೇ ಅಧ್ಯಾಯ 1ರಿಂದ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ
ಬರಿದಾಗಿತ್ತು. ಒಳ್ಳೆ ಇಲ್ಲಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಏನ್ ಮಾಡಿದ್ರು? ಉಂಟು ಮಾಡಿದ್ರು. ಹಲ್ಲೆಲೂಯಾ. ಅಲ್ಲಿ ತಂದೆಯಾದ ದೇವರು ಕುಮಾರನಾದ ಯೇಸುವನ್ನು ನಾವು ನೋಡುತ್ತೇವೆ. ಯಾಕಂದ್ರೆ ಯೋವಾನ್ 1ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ, ಜೋರಾಗಿ ಹೇಳಿ, ಆ ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯಾ. ಆದಿಯಲ್ಲಿ ಹೇಳಿ ಎಲ್ಲ ಸೇರಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಇವಾಗ ಇಲ್ಲಿ ದೇವರು ಆಕಾಶ ಭೂಮಿ ಸೃಷ್ಟಿ ಮಾಡುವಾಗ ಇಲ್ಲಿ ತಂದೆಯಾದ ದೇವರನ್ನು ಕಾಣ್ತೇವೆ. ಆ ದೇವರ ಮಾತಿನಲ್ಲಿ ಯೇಸು ಕ್ರಿಸ್ತನನ್ನು ನೋಡ್ತೇವೆ. ಆಮೇಲೆ ನೋಡ್ತೀವಾ ಇಲ್ವಾ? ನೋಡ್ತೀವಾ ಇಲ್ವಾ? ಖಂಡಿತ ವಿಶ್ವಾಸಿಸಬೇಕು. ಅಲ್ಲಿ ತಂದೆ ಮಗ ಇದ್ದಾರೆ. ಇವಾಗ ಹಂಗೆ ಕೆಳಗಡೆ ಓದಿ, ಆದಿ ಸಾಗರದ ಮೇಲೆ ಕತ್ತಲೆ ಇತ್ತು, ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಇಲ್ಲಿ ಪರಿಶುದ್ಧ ಆತ್ಮನನ್ನು ನಾವು ನೋಡುತ್ತೇವೆ. ಈ ಭೂಮಿಯಲ್ಲಿ ಏನಾಗಿತ್ತಂದ್ರೆ, ಭೂಮಿಯನ್ನು ದೇವರು ಕ್ರಮವಿಲ್ಲದ ಇದ್ದಂತ ಭೂಮಿಯನ್ನು ಕ್ರಮಪಡಿಸುವುದಕ್ಕಾಗಿ, ಹಂಗಂದ್ರೆ ನೀರು ತುಂಬಿಕೊಂಡ್ಬಿಡಿ, ಫುಲ್ಲು ಸಮುದ್ರನೇ ಇತ್ತು ಭೂಮಿ ಮೇಲೆ. ಅದಕ್ಕೆ ದೇವರು ಏನ್ ಮಾಡಿದ್ರು, ಸ್ವಲ್ಪ ನೀರನ್ನು ಆಕಾಶದ ಕಡೆಗೂ ಅದನ್ನು ತಳ್ಳಿ ಬೇರೆ ಬೇರೆ ಮಾಡಿ ಒಣನೆಲ ಕಾಣಿಸುವಂತೆ, ಭೂಮಿಯಲ್ಲಿ ನಾವಿದ್ದೀವಲ್ಲ ಇದು ಒಣನೆಲ, ಈ ಭೂಮಿ ಸುತ್ತಲೂ ಏನಿದೆ, ಹೆಚ್ಚಾಗಿ ಸಮುದ್ರ ಇದೆ. ಅದಕ್ಕೆ ಮುಂಚೆ ಫುಲ್ಲಾಗಿ ಇದ್ದಿದ್ದು, ಅದನ್ನು ಕಡಿಮೆ ಮಾಡಿ ಮನುಷ್ಯನು ಅಲ್ಲಿ ಜೀವಿಸಬೇಕು ಅಂತ, ಮನುಷ್ಯನಿಗೆ ಬೇಕಾಗಿರೋ ಅಗತ್ಯಗಳು ಅಲ್ಲಿ ಸಿಗ್ಬೇಕಂತ ಅದನ್ನು ಒಣನೆಲ ಮಾಡಿ ನೀರನ್ನು ತಂದೆ ಮಗ ಪರಿಶುದ್ಧ ಆತ್ಮ ಸೇರಿ, ಫಸ್ಟ್ ತಂದೆ ಮಗ ಹೇಳ್ತಾರೆ, ಮೂರನೇದು ಪರಿಶುದ್ಧ ಆತ್ಮ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲಿ ಫುಲ್ಲು ನೀರಿರುವಾಗ ದೇವರ ಪರಿಶುದ್ಧ ಆತ್ಮ ಸ್ಪಿರಿಟ್ ಅದು ಜಲ ಸಮುದ್ರ ಮೇಲೆ ಚಲಿಸ್ತಾ ಇದ್ರು. ಹಂಗಂದ್ರೆ ಆ ನೀರ್ ಮೇಲೆ ಗಾಳಿ, ಅದು ಗೊತ್ತಾಗಲ್ಲ, ಹೋಗ್ತಾ ಹಿಂಗ್ ಬರ್ತಾ ಹಿಂಗ್ ಹೋಗ್ತಾ ಹಿಂಗ್ ಬರ್ತಾ. ಹೇಳಲ್ವಾ ಯಾರನ್ನ, ಅವಳು ಸತ್ತೋಗ್ಬಿಟ್ಲಲ್ಲ, ಅವಳ ಆತ್ಮ ಇಲ್ಲಿ ಸಿಗ್ತಾ ಇದೆ ಹೇಳ್ತಾರ. ಎಲ್ಲ ಹೆಂಗ್ ನೋಡ್ತಾರ ಆತ್ಮನ? ಕಣ್ಣು ಕಾಣಿಸಲ್ಲ, ಒಂಥರ ಫೀಲಿಂಗು. ಇಲ್ಲ ಯಾರ ಒಳಗಡೆ ನಾವು ಬರ್ಬೇಕು. ಇವತ್ತು ನಮ್ಮ ಒಳಗಡೆ ಇದ್ದಾರೆ, ಅದನ್ನ ನಾವು ಧೈರ್ಯವಾಗಿ ಹೇಳ್ತೀನಿ, ನನ್ನಲ್ಲಿರುವ ಪರಿಶುದ್ಧ ಆತ್ಮ, ನಿಮ್ಮಲ್ಲಿರುವ ಪರಿಶುದ್ಧ ಆತ್ಮ ಅಂತ ಹೇಳ್ತೀವಿ. ಆತ್ಮ ಒಬ್ಬರೇ, ಅವರು ಸ್ಪಿರಿಟ್ ಕಣ್ಣಿಗೆ ಕಾಣುವುದಿಲ್ಲ. ಜಲ ಸಮುದ್ರ ಮೇಲೆ ಆ ತಂದೆ ಮಗ ದೇವರ ಆತ್ಮ ಜಲ ಸಮೂಹ ಮೇಲೆ ಚಲಿಸ್ತಾ ಇತ್ತು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ತಂದೆ ಮಗ ಪರಿಶುದ್ಧ ಆತ್ಮ. ಮೊದಲು ನಾವು ನೋಡುವಂತ ಮಾತಾಗಿದೆ ತಂದೆ ಮಗ ಪರಿಶುದ್ಧ ಆತ್ಮ. ಎರಡನೇದಾಗಿ ದೇವರು ಮನುಷ್ಯನನ್ನು ಉಂಟು ಮಾಡೋಣ ಅಂತಾರೆ. ಎಲ್ಲಿ? ಅದೇ ಒಂದರಲ್ಲೇ ಅನಿಸ್ತದಲ್ಲ, ಓದಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ, ಹಂಗಂದ್ರೆ ನಮ್ಮ ರೂಪದಲ್ಲಿ ನಮಗೆ ಸರಿಸಮವಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹಂಗಂದ್ರೆ ಇಲ್ಲಿ ಮೊದಲ ಪದ ಹೇಳುತ್ತೆ, ದೇವರು ನಮ್ಮ ಸ್ವರೂಪದಲ್ಲಿ ಮಾತಾಡ್ತಾರೆ. ದೇವರು ನಮ್ಮ ಸ್ವರೂಪದಲ್ಲಿ, ನಮ್ಮ ಸ್ವರೂಪ ಅಂದ್ರೆ ಅಲ್ಲಿ ಬೇರೆ ಯಾರು ಇದ್ದಾರೆ, ಜೊತೆಯಲ್ಲಿ ಇದ್ದಾರೆ. ಅವಾಗ ಯಾರು ಜೊತೆಯಲ್ಲಿ ಇದ್ದಾರೆ ಅಂತ ನಾವು ನೋಡುವಾಗ ಕುಮಾರನಾದ ಯೇಸು ಇದ್ದಾರೆ, ಪರಿಶುದ್ಧ ಆತ್ಮ ದೇವರು ಇದ್ದಾರೆ. ನನ್ನ ಸ್ವರೂಪದಲ್ಲಿ ಅಂದಿದ್ರೆ ಅಲ್ಲಿ ಸಿಂಗಲ್ ಆಗ್ಬಿಡ್ತಾ ಇದ್ರು, ಅಲ್ಲಿ ಕುಮಾರನೂ ಇಲ್ಲ ಪರಿಶುದ್ಧ ಆತ್ಮನೂ ಇಲ್ಲ ಅಂತ ಅರ್ಥ. ನಮ್ಮ ಬಹುವಚನ ತೆಗೆದುಕೊಳ್ಳುವಾಗ ಅಲ್ಲಿ ಹೆಚ್ಚಾದ ಜನ ಇದ್ದಾರೆ. ಹಂಗಂದ್ರೆ ಕುಮಾರನಾದ ವಾಕ್ಯವಾದ ಕುಮಾರನು ಇದ್ದಾರೆ, ಪರಿಶುದ್ಧ ಆತ್ಮ ದೇವರು ಇದ್ದಾರೆ ಅಂತ ನಾವು ಈ ವಾಕ್ಯದಿಂದ ತಿಳಿದುಕೊಳ್ಳಬಹುದು. ಆಮೇನ್, ಹಲ್ಲೆಲೂಯಾ. ಹೇಳ್ತಾರೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಹಲ್ಲೆಲೂಯಾ. ಇಲ್ಲಿ ನಾವು ತಂದೆ ಮಗ ಪರಿಶುದ್ಧ ಆತ್ಮ ದೇವರನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆಮೇನ್, ಆಮೇನ್ ಅಂತ ಹೇಳಿ. ಹಲ್ಲೆಲೂಯಾ. ಅವ್ರ ಮೂವರು ಬೇರೆ ಅಲ್ಲ, ಅವ್ರ ಮೂವರು ಒಬ್ಬರೇ ಆಗಿರ್ತಾರೆ. ನಾನು ಅವಾಗ ಅದೇ ಹೇಳೋದು, ನಾನು ಕೆಲಸದ ಮೇಲೆ ಮೇಸ್ತ್ರಿ ಸುರೇಶ್ ಅಂತ ಕರೀತಾರೆ ನನ್ನ, ಅಲ್ವಾ? ಚರ್ಚಲ್ಲಿ ನೀವೇನಂತೀರಾ, ಪಾಸ್ಟರ್ ಸುರೇಶ್ ಅಂತ ಹೇಳ್ತೀರಾ ಅಲ್ವಾ? ಮನೆಯಲ್ಲಿ ನನ್ನ ಗಂಡನಿಗೆ ನಾನು ಸುರೇಶ್ ಆಗಿರ್ತೇನೆ,
ಅದು 3 ಕ್ಯಾರೆಕ್ಟರ್ ಬೇರೆ ಆಗಿದ್ರೆ ಕೂಡ ನಾನು ಒಬ್ಬನೇ. ಹಲ್ಲೆಲೂಯ. ಅದೇ ರೀತಿ ತಂದೆ, ಮಗ, ಪರಿಶುದ್ಧಾತ್ಮ 3 ಕ್ಯಾರೆಕ್ಟರ್ ಬೇರೆ ಆಗಿದ್ರೆ ಕೂಡ ಅವರು ಒಬ್ಬರೇ. ಹಲ್ಲೆಲೂಯ. ನಾವು ಒಂದೇ ದೇವರನ್ನೇ ಆರಾಧನೆ ಮಾಡ್ತಾ ಇದ್ದೀವಿ. ಎಷ್ಟು ದೇವರು? ಒಂದೇ ದೇವರು, ಒರಿಜಿನಲ್ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸರಿ, ಎರಡನೇದಾಗಿ ತ್ರಿಯಂಕ ದೇವರದ ಬಗ್ಗೆ ನಾವು ಎಲ್ಲಿ ನೋಡಕ್ ಹೋಗ್ತೇವೆ? ಇಲ್ಲಿ ನೋಡಿ, ಮೊದಲನೇದಾಗಿ ತಂದೆ, ಮಗ, ಪರಿಶುದ್ಧ ಆತ್ಮ ದೇವರನ್ನು ನಾವು ನೋಡುವಾಗ ಯಾರಿಗೆ ಲಾಭ ಇತ್ತು ಅಲ್ಲಿ? ಮೊದಲನೇದಾಗಿ ನಾವು ತಂದೆ, ಮಗ, ಪರಿಶುದ್ಧಾತ್ಮ ದೇವರನ್ನು ನಾವು ಸತ್ಯವೇದದಲ್ಲಿ ಹೋಗಿ ನಾವು ನೋಡುವಾಗ ಯಾರಿಗೆ ಲಾಭ ಇತ್ತು ನೋಡಿ. ಇವಾಗೆಲ್ಲ ಬಂದು ಒಂದು ಕೆರೆಯನ್ನು ಕ್ಲೀನ್ ಮಾಡಿದ್ರು, ಒಂದು JCB ಇಕ್ಕಿ ಒಂದು ಲಾರಿ ಇಟ್ಟು ಕ್ಲೀನ್ ಮಾಡ್ತಾರೆ ಅಲ್ವಾ? ಆಗಿನ ಕಾಲದಲ್ಲಿ ಆದಿಯಲ್ಲಿ ಆ ಸಮುದ್ರವನ್ನು ಕ್ಲೀನ್ ಮಾಡಕ್ಕೆ, ಸಮುದ್ರ ಭೂಮಿ ತುಂಬಾ ಏನಾಗಿತ್ತು? ನೀರು ತುಂಬಿಕೊಂಡಿತ್ತು. ಆ ಸಮುದ್ರವನ್ನು ಒಣನೆಲೆ ಕಾಣಿಸಬೇಕಾದ್ರೆ ಅದನ್ನು ನೀರು ಸಪರೇಟ್ ಮಾಡಬೇಕು. ಯಾವ ಬುಲ್ಡೇಜರ್ ಇತ್ತು, ಯಾವ ಮೋಟ್ರ್ ಇಕ್ಕಿ, ಯಾವ ಪಂಪಿಂದ ಆ ನೀರನ್ನು ತೆಗೆದು ಒಣ ನೆಲ ಮನುಷ್ಯನಿಗೆ ದೇವರು ರೂಪಿಸಿದ. ಸ್ವಲ್ಪ ನಾವು ಇಮೇಜ್ ಮಾಡಿ ನೋಡ್ಬೇಕು, ಕಲ್ಪನೆ ಮಾಡಿ ನೋಡ್ಬೇಕು, ಅಲ್ಲಿ ಹೋಗ್ಬಿಡ್ಬೇಕು ನಾವು. ಹಾಗೆ ನಾನು ಮೊನ್ನೆ ಹಲ್ಸೂರೇರಿ ಕಡೆ ಹೋಗ್ತಾ ಇರುವಾಗ ಅಲ್ಲಿ ನೋಡಿದೆ 4-5 JCB ಒಳಗಡೆ ಇರಿಸಿ ಎಲ್ಲ ಕ್ಲೀನ್ ಮಾಡಿ ಮಣ್ಣೆಲ್ಲ ತೆಗೆದು. ಅದೆಲ್ಲ ಯೋಚನೆ ಮಾಡುವಾಗ ಈ ವಾಕ್ಯಗಳು ನಾವು ಅಲ್ಲಿ ಖಾಲಿ ಮಾಡುವಾಗ, ಇವಾಗ ಟೆಕ್ನಾಲಜಿ ಇದೆ, ಮಾಡ್ತಾ ಇದ್ದಾನೆ ಮನುಷ್ಯ. ಅವಾಗ ಯಾವ ಟೆಕ್ನಾಲಜಿ ಇಲ್ಲ, ಆದ್ರೆ ದೇವರು ಮಾಡಿದ್ರಲ್ಲ, ನೀರನ್ನ ಸಪ್ರೇಟ್ ಮಾಡಿದ್ರಂತೆ. ಇದೇ ವಾಕ್ಯದಲ್ಲಿ ಹೇಳುತ್ತೆ ನೋಡಿ, ಆದಿಕಾಂಡ 9 ಓದಿ. ಅನಂತ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲ ಸಮೂಹಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಹಲ್ಲೆಲೂಯ. ನೋಡಿದ್ರಾ? ಆದ್ರೆ ದೇವರು ಮಾಡಿದ್ರು, ಅದಕ್ಕೆ ಆತನ ನಾಮ ಸರ್ವಶಕ್ತನು ಅಂತ ಹೇಳಬೇಕು. ಹಲ್ಲೆಲೂಯ. ಆತನ ನಾಮ ಏನಾಗಿದೆ? ಬಾಯಿ ಬಿಟ್ಟು ಹೇಳ್ಬೇಕು. ಆತನ ಯಾರಾಗಿದ್ದಾರೆ? ಸರ್ವಶಕ್ತನಾದ ದೇವರು. ಹಂಗಂದ್ರೆ ಆತನ ಕೈಯಲ್ಲಿ ಆಗ್ದಿರೋ ಕಾರ್ಯ ಒಂದೂ ಇಲ್ಲ. ಸಾವಿರಾರು ಲಕ್ಷಾಂತರ JCB ಮಾಡೋ ಕೆಲಸ, ಮೋಟ್ರುಗಳು ಪಂಪುಗಳು ಮಾಡೋ ಕೆಲಸ ಅದನ್ನೊಬ್ಬನೇ ಮಾಡಿ ಮುಗಿಸ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾತಕ್ಕೆ ಅಂತ ನೋಡಿದ್ರೆ, ಅದು ತ್ರಿಯಂಗ ದೇವರು ಇದನ್ನು ಸರಿಪಡಿಸ್ತಾ ಇರೋದು ಯಾತಕ್ಕೆ ಅಂದ್ರೆ ಮನುಷ್ಯನಿಗಾಗಿ. ಆಮೇನ್. ನೀವು ತಿಳ್ಕೊಬಹುದು, ತ್ರಿಯಂಕ ದೇವರು ನೀರು ಬೇರೆ ಅದರಿಂದ ನಮಗೇನು ಲಾಭ? ಅದರಿಂದ ನಾವು ಇವತ್ತು ಜೀವಿಸ್ತಾ ಇದ್ದೀವಿ. ಅವತ್ತು ಆ ಒಣನೆಲ ಮಾಡಿದಕ್ಕಾಗಿ ಈ ಒಣನೆಲದ ಮೇಲೆ ನಾವು ಏನ್ ಮಾಡ್ತಾ ಇದ್ವಿ? ಸುಖವಾಗಿ ಸಂಪಾದನೆ ಮಾಡಿ ನೆಮ್ಮದಿಯಾಗಿ ತಿಂದು ಮೊಳಗಿ ತೇಗಿ ಎದ್ದು ಬರ್ತಾ ಇದ್ದೀವಿ. ಹಲ್ಲೆಲೂಯ. ಬರೀ ಸಮುದ್ರವ ಇದ್ಬಿಟ್ಟಿದ್ದೀರಿ, ಏನ್ ಗತಿ? ಎಲ್ಲ ಆ ನೀರಲ್ಲಿ ಹೋಗ್ತಾರೆ ನೋಡಿ, ಹುಡ್ಕೊಂಡು ಮಾಸ್ಕ್ ಗಿಸ್ಕ್ ಹಾಕಿ ಆ ತರ ಹಾಕೊಂಡೇ ಸುತ್ತಬೇಕಾಗಿತ್ತು. ಆಕ್ಸಿಜನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಯೋಚನೆ ಮಾಡಪ್ಪ. ಯಾವುದೋ ಒಂದು ಮೊನ್ನೆ ಯಾವುದು ಪಿಕ್ಚರ್, ಅದು ಸರಿ ಪಿಕ್ಚರ್ ಅಂತ ಅವತಾರ, ಅದ್ರಲ್ಲಿ ನೋಡಿದ್ರೆ ಎಲ್ಲ ನೀರಲ್ಲೇ ಹೋಗ್ತಾರೆ ಅವರು, ನೀರಲ್ಲೇ ಟ್ರಾವೆಲ್, ನೀರಲ್ಲೇ ಫೈಟು. ಆ ರೀತಿ ನಾವಿರ್ಬೇಕಾಗಿತ್ತು. ಅದೇ ದೇವರು, ತ್ರಿಯಂಕ ದೇವರು ಮನುಷ್ಯನಿಗಾಗಿ ಎಲ್ಲವೂ ಅಗತ್ಯಗಳನ್ನು ರೆಡಿ ಮಾಡಿ ಇಟ್ರು. ಹಲ್ಲೆಲೂಯ. ಇದು ಮನುಷ್ಯನಿಗೆ ಲಾಭ. ಆ ತ್ರಿಯಂಕ ದೇವರನ್ನು ನಾವು ತಿಳಿದುಕೊಳ್ಳೋಣ ಅಂತಾನೆ ಈ ಸಬ್ಜೆಕ್ಟ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಎರಡನೇದಾಗಿ ನಾವು ತ್ರಿಯಂಕ ದೇವರನ್ನು ಎಲ್ಲಿ ಕಾಣ್ತೇವೆ ಅಂತ ನಾವು ನೋಡುವಾಗ ಮತ್ತಾಯ 3ನೇ ಅಧ್ಯಾಯ 16ನೇ ವಚನ ಓದೋಣ. ಮತ್ತಾಯ 3:16 ನೋಡಿ. ಇಲ್ಲಿ ಯೇಸು ಸ್ವಾಮಿ 30 ವರ್ಷದವನಾದ ಮೇಲೆ, 30 ವಯಸ್ಸಲ್ಲಿ ಏನ್ ಮಾಡ್ತಾರೆ? ಅವರು ದೀಕ್ಷೆ ಸ್ಥಾನ ತೆಗೆದುಕೊಳ್ಳುವ ಪದ್ಧತಿಯಲ್ಲಿ ಬರ್ತಾರೆ. ಸ್ನಾನಿಕನಾದ ಯೋಹಾನನು
ಆ ಯೋರ್ದನ್ ನದಿಯಲ್ಲಿ ದೀಕ್ಷೆ ಸ್ನಾನ ಕೊಡ್ತಾ ಇರ್ತಾರೆ, ಬ್ಯಾಪ್ಟಿಸಮ್. ಅದಕ್ಕೂ ಮುಂಚೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಸುನ್ನತ್ ಅಂತ ಒಂದು ಪದ್ಧತಿ ಇತ್ತು. ಶರೀರವನ್ನು ಗಾಯಪಡಿಸಿಕೊಳ್ಳುವಂತ ಒಂದು ಪದ್ಧತಿ, ನೋವನ್ನು ಅನುಭವಿಸುವಂತ ಒಂದು ಪದ್ಧತಿ, ರಕ್ತವನ್ನು ಚೆಲ್ಲುವಂತ ಒಂದು ಪದ್ಧತಿ. ಆದ್ರೆ ಹೊಸ ಒಡಂಬಡಿಕೆಯನ್ನು ತಂದಂತ ಕ್ರಿಸ್ತು ಒಂದು ಪದ್ಧತಿಯನ್ನು ತಂದ್ರು. ಮೊದಲೇ ಸ್ನಾನಿಕನ ಯೋಹಾನನಿಗೆ ತಿಳಿಸ್ಕೊಟ್ರು, ಕರ್ತನ ದಾರಿಯನ್ನು ಸಿದ್ಧ ಮಾಡು ಅಂತ ಅವನಿಗೆ ಒಂದು ಆಜ್ಞೆ ಕೊಡಲ್ಪಟ್ಟಿತ್ತು. ಅವನು ಯಾವ ರೀತಿ ಕರ್ತನ ದಾರಿಯನ್ನು ಸಿದ್ಧ ಮಾಡಿದ್ನಂದ್ರೆ ಜ್ಞಾನಸ್ತನದ ಮೂಲಕ ಅವನು ಪ್ರಿಪೇರ್ ಮಾಡ್ತಾನೆ. ಇನ್ನು ಯಾರು ಗಾಯ ಮಾಡಿಕೊಳ್ಬಾರ್ದು, ಇನ್ನು ಯಾರು ರಕ್ತ ಚೆಲ್ಲಬಾರ್ದು, ಇನ್ನು ಯಾರು ನೋವನ್ನು ಅನುಭವಿಸ್ಕೊಳ್ಬಾರ್ದು. ಯಾಕಂದರೆ ಇವಾಗ ಒಬ್ಬರು ಬರ್ತಾರೆ, ಅವರೇ ಆದಿಯಲ್ಲಿ ಹೇಳಿದಂತ ಮಾತಿನ ಪ್ರಕಾರ ಬರ್ತಾರೆ. ಅವರು ಗಾಯ ಅನುಭವಿಸ್ತಾರೆ, ಅವರು ನೋವನ್ನು ಅನುಭವಿಸ್ತಾರೆ, ಅವರು ತಮ್ಮ ರಕ್ತವನ್ನು ಚೆಲ್ಲಿ ಪ್ರಾಣ ಕೊಡ್ತಾರೆ. ಯಾರಿಗೋಸ್ಕರ ಅಂದ್ರೆ ಮನುಷ್ಯರಿಗೋಸ್ಕರ ಅಂತ ಅವನು ದಾರಿ ಸಿದ್ಧ ಮಾಡ್ಕೊಂಡು ಬಂದು ಯೋರ್ದನ್ ನದಿಯಲ್ಲಿ ಏನ್ ಮಾಡ್ತಾ ಇರ್ತಾನೆ, ಅವನು ಅಲ್ಲಿ ಹೇಳುತ್ತಾ ಮೇಲೆ ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಿಯ ಯೋರ್ದನ್ ಒಳಗೆ ಬಂದು, ಆಗ ಯೋಹಾನನು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು? ಯೇಸುವನ್ನು ಕಂಡು ಅವನು ಹೇಳ್ತಾನೆ, ನಾನು ನಿನ್ನ ಹತ್ರ ಸ್ನಾನ ತಗೊಬೇಕು, ನೀನು ನನ್ನ ಹತ್ರ ದೀಕ್ಷೆ ಸ್ನಾನ ಕೇಳೋದು ಏನು? ನೀನು ದೇವರು, ನೀನು ದೇವರು, ಮೊದಲೇ ತಿಳಿಸಲ್ಪಟ್ಟಂತ ದೇವರು ನೀನು. ಮನುಷ್ಯ ನೋವು, ರಕ್ತ, ಗಾಯ ಅದೆಲ್ಲ ನೀನು ಅನುಭವಿಸಕ್ಕೆ ಬಂದಿದ್ದೀ. ಇನ್ನು ಮನುಷ್ಯ ಅನುಭವಿಸಬಾರ್ದಂತ ನೀನು ಬಂದಿದ್ದೀ. ನಿನ್ನ ಹತ್ರ ಇಂದ ನಾನೇನಕ್ಕೆ ದೀಕ್ಷೆ ಸ್ನಾನ ಕೇಳಿ ಪಡ್ಕೊಳ್ಬೇಕು? ನಾನು ಪಡ್ಕೊಳ್ಬೇಕು, ನೀವು ನನ್ನ ಹತ್ರ ಕೇಳಿ ಯಾಕೆ ಪಡ್ಕೊಳ್ತೀರಾ ಅಂತ ಯೇಸುನು ಒಂದು ಪ್ರಶ್ನೆ ಮಾಡ್ತಾನೆ. ಆದರೆ ಯೇಸು ಅವನಿಗೆ ಸತ್ಯಕ್ಕೆ ಒಪ್ಪುಕೋ, ಈಗ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಹಲ್ಲೆಲೂಯ. ತಂದೆಯಾದ ದೇವರ ಬಳಿಯಲ್ಲಿದ್ದಂತ ಯೇಸು ಕ್ರಿಸ್ತು, ವಾಕ್ಯವಾದ ದೇವರು ಸಪರೇಟ್ ಆಗಿ ಮನುಷ್ಯ ಅವತಾರದಲ್ಲಿ ಬಂದು 30 ವರ್ಷ ಆದ್ಮೇಲೆ ಅವರು ಯೇಸು ಎಲ್ಲಾ ಜನಾಂಗ ಈ ರೀತಿಯಾಗಿ ಫಾಲೋ ಅಪ್ ಮಾಡ್ಬೇಕಂತ, ಸುನ್ನತಿ ಬೇಡ, ರಕ್ತ ಬೇಡ, ನೋವು ಬೇಡ, ನೀವೆಲ್ಲ ಈಸಿಯಾದ ಒಡಂಬಡಿಕೆಯಲ್ಲಿ ನಿಮ್ಮನ್ನ ಸೇರಿಸ್ತೀನಿ ಬನ್ನಿ. ಹಳೆ ಒಡಂಬಡಿಕೆ ರಕ್ತದ ಮೂಲಕ, ಹೊಸ ಒಡಂಬಡಿಕೆ ಕೃಪೆಯ ಮೂಲಕ. ನೀವೇನು ಮಾಡಬೇಡಿ, ಎಲ್ಲ ನಿಮಗೋಸ್ಕರ ನಾನು ಮಾಡ್ತೀನಿ ಬನ್ನಿ ಅಂತ ಕೃಪೆಯಿಂದ ಕರೆದು ಒಬ್ಬೊಬ್ಬರಿಗೆ ದೀಕ್ಷಾ ಸ್ಥಾನದ ಮೂಲಕ ನೋವೇ ಇಲ್ದಿರ ಹಂಗೆ ಈಸಿಯಾದ ಒಡಂಬಡಿಕೆ ಅದು ಅದ ಹೆಸರು ಒಡಂಬಡಿಕೆ. ಹಳೆ ಒಡಂಬಡಿಕೆ ಎಲ್ಲ ನೋವಿನಿಂದ, ರಕ್ತದಿಂದ ನಡೀತಾ ಇತ್ತು. ಹೊಸ ಒಡಂಬಡಿಕೆ ಆಗಿಲ್ಲ, ಎಲ್ಲವೂ ಸಮಾಧಾನ, ಸಂತೋಷ, ಪ್ರೀತಿಯಿಂದ ನಡಿಬೇಕಂತ ಆ ಒಡಂಬಡಿಕೆ ತಂದಂತ ಕ್ರಿಸ್ತು ಎಲ್ಲ ಜನರು ಹೇಳ್ತಾರೆ, ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಆಮೇಲೆ ಯೇಸು ಸ್ನಾನ ಮಾಡಿದ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮನು ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಯಾರು? ಸ್ನಾನಿಕನ ಯೋಹಾನ ಕಳ್ತಾನೆ. ದೇವರ ಯೇಸು ಸ್ವಾಮಿ ದೀಕ್ಷೆ ಸ್ಥಾನದಲ್ಲಿ ಮುಳುಗಿ ಎದ್ದೊಳುವಾಗ ಆಕಾಶದಿಂದ ಪಾರಿವಾಳದ ಹಾಗೆ ಪರಿಶುದ್ಧ ಆತ್ಮ ಇಳಿದು ಬಂದು ಯೇಸು ಸ್ವಾಮಿ ಮೇಲೆ ಕುಳಿತುಕೊಳ್ತಾರೆ. ಆವಾಗ ಇವನಿಗೆ ಕನ್ಫರ್ಮ್ ಆಗುತ್ತೆ. ಇದರ ಅರ್ಥ ಬೇರೆ ಬೇರೆ ಇದೆ. ಇದು ಅರ್ಥ ವಾಕ್ಯ ಮೇಲೆ ಕೆಳಗಡೆ ಇರೋದು, ಟ್ರಾನ್ಸ್ಲೇಟ್ ಅಲ್ಲಿ ಅದನ್ನ ಮೇಲೆ ಇರೋ ವಾಕ್ಯನ ಕೆಳಗಡೆ ಇರುವ ಹಾಗೆ ರೀತಿ ಮಾಡಿರ್ತಾರೆ. ಆದ್ರೇನು ಇದು ಎಲ್ಲವೂ ಸತ್ಯನೇ. ಆಮೇಲೆ ಪರಿಶುದ್ಧ ಆತ್ಮ ಅವ್ರ ಮೇಲೆ ಬರುವಾಗ ಇವನು ನೋಡುವಾಗ ಅವನಿಗೆ ಕನ್ಫರ್ಮ್ ಆಗುತ್ತೆ, ಇವರೇ ಬರಬೇಕಾದ ಮೆಸ್ಸಿಯ, ಇವರೇ ಬರಬೇಕಾದ ಬಲಿಗಾಗಿ ಬರಬೇಕಾದ ದೇವಕುಮಾರನು, ಬಲಿ ಅರ್ಪಿಸತಕ್ಕ ಕುರಿಮರಿ ಅಂತ ಇವನಿಗೆ ಕನ್ಫರ್ಮ್ ಆಗುತ್ತೆ. ಅದೇ ಯೋವನ 1ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ ನೋಡಿ,
ಯೋವಾನ್ 1ನೇ ಅಧ್ಯಾಯದಲ್ಲಿ ಇಲ್ಲ ಅದಿಲ್ಲ 1ನೇ ಅಧ್ಯಾಯ 29ನೇ ವಾಕ್ಯ ಓದಿ. 1ನೇ ಅಧ್ಯಾಯ. ಮರುದಿನ ಯೆಹೋವನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಇವಾಗ ನಾವು ಒಂದು ಮಾತು ಹೇಳಿದ್ರಿ ಮೊದಲೇ ಅಬ್ರಹಾಮನ ಬಗ್ಗೆ. ಯಜ್ಞ ಮಾಡು ನಿನ್ನ ಮಗನನ್ನು, ಅಂದ್ರೆ ಬಲಿ ಮಾಡು ನಿನ್ನ ಮಗನನ್ನು ಅಂತ ದೇವರು ಹೇಳಿದ್ರು. ತಗೊಂಡೋದ. ಆಮೇಲೆ ದೇವ್ರು ಬೇಡ ಅಂದ್ರು. ಅವನೊಂದು ಕುರಿಯನ್ನು ದೇವ್ರು ಕೊಟ್ಟರು. ಅವನು ತೆಗೆದು ಅದನ್ನ ಏನ್ ಮಾಡ್ದ? ಯಜ್ಞ ಮಾಡ್ದ, ಅಂದ್ರೆ ಬಲಿ ಕೊಟ್ಟ. ಅದನ್ನೇ ಇವಾಗ ಯೇಸು ಲೋಕದ ಪಾಪ ನಿವಾರಣೆ ಮಾಡುವುದಕ್ಕಾಗಿ ತಂದೆಯಾದ ದೇವರ ಬಳಿಯಿಂದ ಆತನು ಏನಾಗ್ತಾರೆ, ಸಪರೇಟ್ ಆಗಿ ಬರ್ತಾರೆ. ಮನುಷ್ಯ ಅವತಾರದಲ್ಲಿ ಹುಟ್ಟಿ ಬೆಳೆದು ಇವಾಗ ಏನ್ ಮಾಡ್ಬೇಕು? ಮನುಷ್ಯರಿಗಾಗಿ, ಪಾಪಕ್ಕಾಗಿ, ಶಾಪಕ್ಕಾಗಿ, ನಿತ್ಯ ನರಕದಿಂದ ಬಿಡಿಸುವುದಕ್ಕಾಗಿ, ಕಣ್ಣೀರು, ವೇದನೆ, ಅಸಮಾಧಾನದಿಂದ ಆ ಜನರನ್ನು ಬಿಡಿಸುವುದಕ್ಕಾಗಿ ಆತನು ಬಲಿ ಅರ್ಪಿಸಬೇಕಾದ ಪಕ್ಷದಲ್ಲಿ ಆ ಯೇಸುವನ್ನು ತಂದೆ ದೇವರು ಕಳಿಸ್ಕೊಟ್ರು. ಅದನ್ನೇ ಈ ಸ್ನಾನಿಕ ಯೋಹಾನನಿಗೆ ಮೊದಲೇ ತಂದೆಯಾದ ದೇವರು, ಆ ಕುಮಾರನಾದ ವಾಕ್ಯ, ಪರಿಶುದ್ಧಾತ್ಮ ದೇವರು ತಿಳಿಸಿರುತ್ತಾರೆ. ಈ ತರ ಹೊಸ ಒಡಂಬಡಿಕೆ ಒಂದು ಬರುತ್ತೆ. ಆ ಹೊಸ ಒಡಂಬಡಿಕೆಯಲ್ಲಿ ಪಾಡಲ್ಲ ಇವರೇ ಅನುಭವಿಸೋದು. ಯಾರಿಗಾಗಿ? ಇಲ್ಲಿರುವ ಪ್ರತಿಯೊಬ್ಬರ ಪಾಡನ್ನು ಇವರೊಬ್ಬರು ಅನುಭವಿಸ್ಬೇಕು. ಇವರೆಲ್ಲ ಪಾಡಿಂದ ಬಿಡುಗಡೆ ಆಗ್ಬೇಕು. ಅದಕ್ಕೆ ಇವರು ಬಲಿ ಆಗ್ಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಇವನು ಯೇಸು ಬರುವುದನ್ನು ನೋಡಿ ಏನ್ ಮಾಡ್ದ? ಅಗೋ, ತನ್ನ ಕಡೆ ಬರುವ ಯೇಸುವನ್ನು ನೋಡಿ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕುಮಾರನ ಕೆಲಸ, ತಂದೆ ಮಗ ಪರಿಶುದ್ಧ ಆತ್ಮನ ಟ್ರಿನಿಟಿಯಲ್ಲಿ ನೋಡುವಾಗ ಕುಮಾರನಿಗೆ ಒಂದು ಕೆಲಸ ಕೊಡಲ್ಪಟ್ಟಿತ್ತು. ಅದೇ ಜನರ ಪಾಪವನ್ನು ಬಿಡಿಸುವುದಕ್ಕಾಗಿ ತನ್ನನ್ನೇ ತಾನು ಬಲಿಯಾಗಿ ಅರ್ಪಿಸಬೇಕಾಗಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇಲ್ಲಿ ಸ್ನಾನಿಕ ಯೋಹಾನನು ದೀಕ್ಷೆ ಸ್ನಾನ ಕೊಡುವಾಗ ಯೇಸು ಮುಳುಗಿ, ಆ ಕುಮಾರನು ಮುಳುಗಿ ಎದ್ದೊಳುವಾಗ ಆತನ ಮೇಲೆ ಪರಿಶುದ್ಧ ಆತ್ಮನು ಪಾರಿವಾಳದ ಹಾಗೆ ಬಂದು ಇಳಿದನು. ಯಾಕಂದ್ರೆ ಮೊದಲೇ ತಂದೆಯಾದ ದೇವರು ಆತನಿಗೆ ದರ್ಶನವನ್ನು ಕೊಟ್ಟು ಹೇಳಿರ್ತಾರೆ, ಯಾರ ಮೇಲೆ ಪರಿಶುದ್ಧ ಆತ್ಮನು ಇಳಿದು ಬರ್ತಾರೋ ಅವರೇ ಈ ಲೋಕದ ಪಾಪವನ್ನು ನಿವಾರಣೆ ಮಾಡುವ ಬಲಿಗಾಗಿ ನೇಮಿಸಲ್ಪಡುವ ಕುರಿ. ಹಲ್ಲೆಲೂಯಾ. ಇವಾಗ ಡೈರೆಕ್ಟ್ ಪರಿಶುದ್ಧ ಆತ್ಮ ಹೇಗಿದ್ದಾರೆ ಅಂತ ನಾವು ನೋಡಿದ್ರಿ. ಆದಿಕಾಂಡದಲ್ಲಿ ಜಲ ಸಮೂಹದ ಮೇಲೆ ಚಲಿಸುತ್ತಾ ಇದ್ದ. ಹಂಗಂದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಪರಿಶುದ್ಧ ಆತ್ಮ ಸ್ಪಿರಿಟ್ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಇವಾಗ ಕಣ್ಣಿಗೆ ಕಾಣಿಸ್ತೀರಾ, ಯೇಸು ಕುಮಾರನದ ಮೇಲೆ ಆ ಪರಿಶುದ್ಧ ಹೋಲಿ ಸ್ಪಿರಿಟ್ ಇಳಿದಿದ್ರೆ ಇವನು ಗುರುತಿಡಿಯಕ್ಕೆ ಏನಾಗ್ತಾ ಇದ್ದಿಲ್ಲ, ಸಾಧ್ಯವಿಲ್ಲ. ಇವಾಗ ಹೆಂಗ್ ಗುರುತಿಡ್ದ ಯೇಸು? ಆ ಪರಿಶುದ್ಧ ಆತ್ಮ ಬಂದಿದ್ದು ಹೆಂಗ್ ಕಂಡು ಹಿಡ್ದ ಅಂದ್ರೆ, ತಂದೆಯಾದ ದೇವರು ಪಾರಿವಾಳದ ರೂಪದಲ್ಲಿ. ಯಾಕಂದ್ರೆ ಪಾರಿವಾಳ ಎಷ್ಟು ಅದು ಒಂದು ಒಳ್ಳೆ ಗುಣವಾದಂತ ಪಕ್ಷಿ ಅಂದ್ರೆ ಅದು ಯಾವ ಕಪಟವಿಲ್ಲದಿರದಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಪಾರಿವಾಳ ಅನ್ನೋದು ಒಂದು ಕಪಟವಿಲ್ಲದಿರದಂತೆ. ಅದು ದೇವ್ರು ಹೇಳ್ತಾರೆ, ಪಾರಿವಾಳದ ಹಾಗಿರಿ, ಕಪಟ ಇಲ್ಲದಿರವಾಗಿರ್ರಿ, ಸರ್ಪ ಉಳ್ಳವರಾಗಿರಿ. ಹಾಗಂದ್ರೆ ಸರ್ಪಕ್ಕೆ ಹುಷಾರು ಜಾಸ್ತಿ, ಅದು ಸರ್ಪಕ್ಕೂ ಜ್ಞಾನ ಜಾಸ್ತಿ. ಹಲ್ಲೆಲೂಯಾ. ಆ ರೀತಿ ಇರ್ರಿ ಅಂತ ದೇವರು ಹೇಳಿದ್ದಾರೆ. ಪಾರಿವಾಳ, ಅದಕ್ಕೆ ಪಾರಿವಾಳದಲ್ಲಿ ರೂಪದಲ್ಲಿ ಕಳಿಸುವಾಗ ಅವನು ಕಂಡು ಹಿಡಿದು ಬಿಟ್ಟ, ಈತನೇ ಕುಮಾರ, ಈತನೇ ಪರಿಶುದ್ಧ ಆತ್ಮ ಅಂತ ಅವನು ತಿಳ್ಕೊಂಡ. ಯಾವುದೋ ಒಂದು ಊರಲ್ಲಿ ಒಂದು ಪಾರಿವಾಳ ಚೈನ್ ಕತ್ಕೊಂಡು ಹೋಗ್ಬಿಟ್ಟಿತ್ತು, ಗೊತ್ತಾ ನಿಮಗೆ? CCTV ಕ್ಯಾಮ್ರಾ ರೆಕಾರ್ಡ್ ಆಗಿತ್ತು, ನೋಡಿಲ್ವಾ? ಎಲ್ಲ ನೋಡ್ಬೇಡಿ. ಅವನು ಏನೋ ಮಾಡ್ತಾ ಇರ್ತಾನೆ, ಎತ್ಕೊಂಡು ಓಡೋಗ್ಬಿಟ್ಟು ಆ ಬಿಲ್ಡಿಂಗ್ ಮೇಲೆ ನಿಂತ ಇದೆ, ಚೂಕ್ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಹೋಯ್ತು ಅಲ್ವಾ? ನೀವು ನೋಡಿದ್ರಿ. ಇರ್ಲಿ, ಕಳ್ಳಿ ಪಾರಿವಾಳ, ಕಳ್ಳನೋ ಕಳ್ಳಿನೋ ಯಾರು ಗೊತ್ತು? ಹಿಡಿದ ಮೇಲೆ ಗೊತ್ತಾಗ ಅದು ಪಾಯಸ ಜನ್ಸ ಅಂತ. ಓಕೆ, ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ದೀಕ್ಷೆ ಸ್ಥಾನ ತೆಗೆದುಕೊಂಡು ಮೇಲೆ ಬರುವಾಗ ಆಕಾಶದಿಂದ ಏನ್ ಬಂತು? ಪಾರಿವಾಳ.
ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಇಲ್ಲಿ ನೋಡುತ್ತೇವೆ, ತ್ರಿಯಂಕ ದೇವರನ್ನು ಆಕಾಶದಿಂದ ತಂದೆಯಾದ ದೇವರು ಕುಮಾರನನ್ನು ನೋಡಿ, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನು ನನ್ನ ಪ್ರಿಯನಾದ ಕುಮಾರನು. ಹಲ್ಲೆಲೂಯಾ. ಮತ್ತೆ ಆ ಪಾರಿವಾಳದ ಹಾಗೆ ಪರಿಶುದ್ಧ ಆತ್ಮವು ಇಳಿದು ಬರುವುದನ್ನು ಕೂಡ ಇಲ್ಲಿ ನಾವು ಸ್ಪಷ್ಟವಾಗಿ ನಾವು ಗಮನಿಸ್ತೇವೆ. ಇಲ್ಲಿನ ನಾವು ತಂದೆ ಮಗ ಪರಿಶುದ್ಧ ಆತ್ಮನನ್ನು ನಾವು ಕಾಣ್ತೇವೆ. ಹಲ್ಲೆಲೂಯಾ. ತಂದೆ ಮಗ ಪರಿಶುದ್ಧ ಆತ್ಮ. ಇವಾಗ ತಂದೆ ಒಟ್ಟಿಗೆ ಇದ್ದಂತ ವಾಕ್ಯವಾದ ಕ್ರಿಸ್ತು ಸಪರೇಟ್ ಆಗಿ ಬಂದು ಮನುಷ್ಯನಿಗೆ ಅವರು ಬಿಡುಗಡೆಯನ್ನು ತರುವುದಕ್ಕಾಗಿ, ಸಮಾಧಾನವನ್ನು ತರುವುದಕ್ಕಾಗಿ ಆತನ ಏನ್ ಮಾಡಿದ್ರು, ಸಪರೇಟ್ ಆಗಿ ಈ ಲೋಕದಲ್ಲಿ ಹುಟ್ಟಿ ಏನಾದ್ರು ಮನುಷ್ಯನ ಅವತಾರದಲ್ಲಿ ಬಂದು ಆತನೇನ್ ಮಾಡಿದ್ರು, ನಮಗೋಸ್ಕರ ದೀಕ್ಷೆ ಸ್ಥಾನ ತೆಗೆದುಕೊಂಡ್ರು. ಇದು ಹೊಸ ಒಡಂಬಡಿಕೆ ಅಂತ ಹೇಳಿದ್ರು. ಅದಕ್ಕೆ ಯೋವಾನ್ 1ನೇ ಅಧ್ಯಾಯ ಅದರಲ್ಲಿ ಹೇಳುತ್ತೆ ನೋಡಿ, ಹಳೆ ಒಡಂಬಡಿಕೆಯು ಹೊಸ ಒಡಂಬಡಿಕೆ ಏನು ವ್ಯತ್ಯಾಸ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಕೂಡ ಬಂದವು. ಹಂಗಂದ್ರೆ ಧರ್ಮಶಾಸ್ತ್ರ ಅಂದ್ರೆ ಹಳೆ ಒಡಂಬಡಿಕೆ. ಚೆನ್ನಾಗಿ ಗಮನಿಸಿ, ಧರ್ಮಶಾಸ್ತ್ರ ಅಂದ್ರೆ ಹಳೆ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ ಪ್ರತಿಯೊಂದು ಶುದ್ಧವಾಗಬೇಕಂದ್ರೆ ರಕ್ತ ಇಲ್ದಿರ ಶುದ್ಧವಾಗಲ್ಲ. ಯಾವುದೋ ಒಂದು ಪ್ರಾಣಿಯ ರಕ್ತ, ತನ್ನ ಪಾಪ ಪರಿಹಾರಕ್ಕಾಗಿ ಒಂದು ಪ್ರಾಣಿ ಹೊಡಿಬೇಕು, ಯಾವುದೋ ಒಂದು ಶುದ್ಧೀಕರಣೆಗೋಸ್ಕರ ಏನ್ ಮಾಡಬೇಕು, ಬಲಿಗಳನ್ನು ಸಲ್ಲಿಸಬೇಕಾಗಿತ್ತು. ಇದು ಧರ್ಮಶಾಸ್ತ್ರ. ಕೃಪೆ ಸತ್ಯ ಹೊಸ ಒಡಂಬಡಿಕೆ. ಇದು ಹೇಗಂದ್ರೆ ಯಾವ ಬಲಿಯೂ ಬೇಡ, ದೀಕ್ಷೆ ಸ್ಥಾನ ನೀನು ತೆಗೆದುಕೊಂಡ್ರೆ ಸಾಕು, ಅದು ಬಂದು ಹೊಸ ಒಡಂಬಡಿಕೆ ಗುರುತು. ನೀನ್ ದೇವರ ಮಗು, ದೇವರ ಮಕ್ಕಳು ಎನ್ನುವುದಕ್ಕೆ ಅದು ಒಂದು ಒಡಂಬಡಿಕೆ ಸಾಕ್ಷಿ. ಹಲ್ಲೆಲೂಯಾ. ಅವಾಗ ಹೊಸ ಒಡಂಬಡಿಕೆ ಮನುಷ್ಯನಿಗೆ ಒಳ್ಳೆ ರೀತಿ ಇದೆಯಾ, ಹಳೆ ಒಡಂಬಡಿಕೆ ಮನುಷ್ಯನಿಗೆ ಒಳ್ಳೆ ರೀತಿ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ಹೊಸ ಒಡಂಬಡಿಕೆ ನಮಗೆ ಕಷ್ಟವೇ ಇಲ್ಲ, ಹಳೆ ಒಡಂಬಡಿಕೆ ಕಷ್ಟ. ನೀನು ಹಳೆ ಒಡಂಬಡಿಕೆ ಮನುಷ್ಯನಾಗಿದ್ದಿದ್ರೆ ಹೆಂಗಸರು ಚರ್ಚಿಗೆ ಬರಂಗಿಲ್ಲ, ಗಂಡಸರು ಚರ್ಚಿಗೆ ಹೋಗ್ಬೇಕು, ಆದ್ರೆ ಅವರೆಲ್ಲ ಸುನ್ನತಿ ಮಾಡ್ಕೊಂಡಿರ್ಬೇಕು, ಗಾಯ ಮಾಡ್ಕೊಂಡಿರ್ಬೇಕು, ರಥ ಚೆಲ್ಲಿರ್ಬೇಕು, ನೋವನ್ನು ಪಾಡನ್ನು ಅನ್ವಯಿಸಿರ್ಬೇಕು. ಹಲ್ಲೆಲೂಯಾ. ಆದ್ರೆ ಹೊಸ ಒಡಂಬಡಿಕೆ ಹಾಗಿಲ್ಲ. ನೀನು ಗಾಯ ಮಾಡಬೇಡ, ಏನು ಮಾಡಬೇಡ, ನೀನು ನೀರಲ್ಲಿ ಇಳಿದು ದೀಕ್ಷೆ ಸ್ಥಾನ ತೆಗೆದುಕೊಂಡ್ರೆ ಸಾಕು, ನೀನು ಹೊಸ ಒಡಂಬಡಿಕೆಯಲ್ಲಿ ದೇವರ ಮಗನಾಗಿ ಹುಟ್ಟಿದ್ದೀಯಾ. ಅದರಲ್ಲಿ ಒಂದು ತಕೊಂಡ್ರೆ ಒಂದು ಫ್ರೀ ಅಂದಂಗೆ ಲೇಡೀಸ್ ಕೂಡ ತಕೊಂಡು ಚರ್ಚ್ ಒಳಗಡೆ ಬರ್ಬೋದು. ಇದು ಬಂದು ದೇವರು ಮನುಷ್ಯನ ಮೇಲೆ ಪ್ರೀತಿಯನ್ನು ಇಟ್ಟಿದ್ದರಿಂದ ಆ ನೋವೆಲ್ಲ ಆತನ ಅನುಭವಿಸಿ ನಮಗೆ ಸಮಾಧಾನವನ್ನು ಉಂಟು ಮಾಡಿದ್ದಾರೆ. ತಂದೆ ಮಗ ಪರಿಶುದ್ಧ ಆತ್ಮನ ಕೆಲಸವೇ ತಂದೆಯಾದ ದೇವರು ಹೇಳುವಂತ ಮಾತು, ಕುಮಾರನು ಹೇಳುವಂತ ಮಾತು, ಪರಿಶುದ್ಧ ಆತ್ಮ ದೇವರು ನಮಗೆ ಸಹಾಯ ಮಾಡುವುದಕ್ಕೆ ಈ ದೇವರು 3 ಕ್ಯಾರೆಕ್ಟರ್ ಆಗಿ ಬೇರೆ ಬೇರೆ ಭಾಗವಾಗಿ ಆಗಿ ಬಂದು ನಮಗೆ ಸಹಾಯ ಮಾಡುವುದಕ್ಕಾಗಿಯೇ ಅವರು ಬಂದಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ತಂದೆ ಮಗ ಪರಿಶುದ್ಧ ಆತ್ಮನನ್ನು ಕೂಡ ನಾವು ನೋಡಿದ್ವಿ. ಇಲ್ಲಿ ನಾವು ನೋಡುವಾಗ ಈತನು ನನ್ನ ಪ್ರಿಯ ಕುಮಾರನು. ಆಮೇನ್. ಯಾಕಂದರೆ ಅಲ್ಲಿವರೆಗೂ ದೇವರಿಗೆ ಸರಿಸಮವಾಗಿದ್ದಂತ ವಾಕ್ಯವಾದ ಯೇಸು ಇವಾಗ ಸಪರೇಟ್ ಆಗಿ ಬೇರ್ಪಡುವಾಗ ದೇವರು ಹೇಳ್ತಾರೆ, ಇವನು ನನ್ನ ಮಗನು ಅಂತ ಪ್ರೀತಿಯಿಂದ ಹೇಳ್ತಾರೆ. ಯಾರನ್ನ? ಯೇಸುವನ್ನು ನೋಡಿ. ಯಾರನ್ನ? ವಾಕ್ಯವಾದ ದೇವರನ್ನು ಸಪರೇಟ್ ಆಗಿ ಮಾಡಿದ್ರಲ್ಲ, ಮಾಡಿದ ಮೇಲೆ ಏನ್ ಹೇಳ್ತಾರೆ, ಈತನು ನನ್ನ ಪ್ರಿಯನಾದ ಕುಮಾರನು, ಈತನನ್ನು ನಾನು ಏನ್ ಮಾಡಿದ್ದೀನಿ, ಮೆಚ್ಚಿದ್ದೇನೆ. ಯಾಕೆ? ನನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಈತನನ್ನು ನಾನು ಬೇರೆ ಭಾಗವಾಗಿ ಬಿಡಿಸಿ ಕಳಿಸಿದ್ದೇನೆ. ಈತನು ಭಯಂಕರವಾದ ಪಾಡುಗಳನ್ನು ಅನುಭವಿಸಬೇಕು ಮನುಷ್ಯನಿಗಾಗಿ, ನನ್ನ ಮಾತನ್ನು ನೆರವೇರಿಸಬೇಕು ಅಂತ ಈತನನ್ನು ಕಳಿಸಿದ್ದೇನೆ. ಈತನು ಮಾಡಕ್ಕೆ ರೆಡಿಯಾಗಿ ಇರುವುದರಿಂದ ಈತನನ್ನು ನಾನು ಮೆಚ್ಚಿದ್ದೇನೆ. ಹಲ್ಲೆಲೂಯಾ ಅಂತ ದೇವರು ಮಗನು ಎಂದು
ಯೇಸುವನ್ನು ಏನ್ ಮಾಡ್ತಾರೆ? ಸಾಕ್ಷಿಯಾಗಿ ಹೇಳ್ತಾರೆ, ಈತನು ನನ್ನ ಮಗನು. ಅದ್ರ ಬಗ್ಗೆ ನಾವು ನೋಡೋಣ. ಏಸಾಯ 6ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಏಸಾಯ 6:6ನೇ ವಾಕ್ಯ ಓದಿ. ಇದೇ ಓದಿ. ಏಸಾಯ 6ನೇ ಅಧ್ಯಾಯ 6ನೇ ವಚನ ಓದಿ. ಯೇಸು ಹುಟ್ಟುವುದಕ್ಕೆ ಮುಂಚೆ ಪ್ರವಾದಿಯಾದ ಏಸಾಯ ಮೂಲಕ ತಂದೆಯಾದ ದೇವರು ಈ ರೀತಿ ಹೇಳ್ತಾರೆ ನೋಡಿ. 6:6 ಅದಿಲ್ಲ 9:6 ಓದಿ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಹಲ್ಲೆಲೂಯಾ. ಸಾಕು. ಯೇಸು ಹುಟ್ಟುವುದಕ್ಕೆ ಮುಂಚೆ ತಂದೆಯಾದ ದೇವರು ಏಸಾಯನ ಮೂಲಕ ಈ ಬರೆದಂತ ಮಾತು ಏನಾಗಿತ್ತಂದ್ರೆ, ಒಂದು ಮಗು ಹುಟ್ಟುತ್ತಾ ಐತೆ, ಅದು ವರದಿಂದ ಹುಟ್ಟುತ್ತಾ ಇರುವಂತ ಮಗು. ಹಲ್ಲೆಲೂಯಾ. ವರದ ಮಗನು ನಮಗೆ ದೊರೆತನು. ಆ ವರ ಪಡೆದುಕೊಂಡು ಹುಟ್ಟಿದಂತ ಮಗು ಯಾರಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಇಲ್ಲಿ ಮಾತಾಡ್ತಾ ಐತೆ. ಯೇಸು ಹುಟ್ಟುವುದಕ್ಕೆ 1000 ವರ್ಷಕ್ಕೆ ಮುಂಚೆ ಈ ಮಾತು ಹೇಳಲ್ಪಟ್ಟಿದ್ದ ಹಾಗಿದೆ. ಅದು ಹೇಳುತ್ತೆ, ವರದ ಮಗನು ನಮಗೆ ದೊರೆತನು, ಆ ಆಡಳಿತವು ಆತನ ಬಾಹುವಿನ ಮೇಲೆ ಇದೆ. ಹಂಗಂದ್ರೆ ಎಲ್ಲ ಅಧಿಕಾರ ಆತನಿಗೆ ಒಬ್ಬನಿಗೆ ಮಾತ್ರನೇ ಇದೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಬೆಂಗಳೂರಿಗೆ ಒಬ್ಬ CM ಇದ್ದಾನೆ, DK ಶಿವಕುಮಾರ್. ಈ ಕರ್ನಾಟಕನ ಆಡುವಂತ ಆಡಳಿತ ಆತನ ಕೈಯಲ್ಲಿದೆ. ಅದೇ ತರ ತಮಿಳುನಾಡು ಹೋದ್ರೆ ವಿಜಯ್ ಇದ್ದಾರೆ, 6 CM. ತಮಿಳುನಾಡು ಆಡುವುದಕ್ಕೆ ಆತನ ಕೈಯಲ್ಲಿ ಆಡಳಿತ ಇದೆ. ಅದೇ ರೀತಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಏನಿದೆ, ಒಬ್ಬೊಬ್ಬ ಅಧಿಕಾರಿಗ ಆಡಳಿತ ಇದೆ. ಇಡೀ ಜಗತ್ತಿಗೆ, ಬ್ರಹ್ಮಾಂಡಕ್ಕೆ ಆಡಳಿತ ಹೊಂದಿದವರು ಯೇಸು ಕ್ರಿಸ್ತ ಮಾತ್ರನೇ. ಆಮೇಲೆ ಆತನಿಗೆ ಆ ಆಡಳಿತ ಕೊಡಲ್ಪಟ್ಟಿದೆ, ಆ ಅಧಿಕಾರ ಕೊಡಲ್ಪಟ್ಟಿದೆ. ಆತನ ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಆತನು ಪರಾಕ್ರಮ ಆದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವೇ ಆತನ ಹೆಸರಾಗಿರುತ್ತೆ. ಹಲ್ಲೆಲೂಯಾ. ಆತನ ಹೆಸರು ಸಮಾಧಾನ, ನಿತ್ಯನಾದ ತಂದೆ, ಪರಾಕ್ರಮಿ, ಜಯಶಾಲಿಯಾದ ದೇವರು, ಆಲೋಚನೆ ಮಾಡಿ ಆಲೋಚನೆಯಿಂದ ಜನಗಳನ್ನು ನಡೆಸುವಂತ ದೇವರು. ಆ ದೇವರು ನಮಗಾಗಿ ಆತನು ಹುಟ್ಟುದ. ಅದಕ್ಕೆ ತಂದೆಯಾದ ದೇವರು ಹೇಳಿದ್ರು, ವರದ ಮಗನು. ಹಲ್ಲೆಲೂಯಾ. ಆ ವರದಿಂದ ಹುಟ್ಟಿದ ಮಗುವಾಗಿದ್ರೇನು, ಮರೆಯಲಿಗೆ ಅದು ಒಂದು ವರ. ಮರೆಯಲಿಗೆ ಹೇಳಿದ, ಮರೆಯಲೇ ನೀನು ಒಂದು ಕುಮಾರನಿಗೆ ಜನ್ಮ ಕೊಡ್ತೀಯ. ಇದು ಹೆಂಗಾಯ್ತು? ಅದೇ ಪರಿಶುದ್ಧ ಆತ್ಮನ ನೆರಳು ನಿನ್ನ ಮೇಲೆ ಬರುವಾಗ ನೀನು ಗರ್ಭವತಿ ಆಗಿ ಕುಮಾರನೇ ಇರುತ್ತೀಯ. ಅದನಿಗೆ ನೀನು ಏನ್ ಮಾಡು, ಯೇಸು ಅಂತ ಹೆಸರಿಡು. ಆಮೇಲೆ ಗಂಡನನ್ನೇ ಅರಿಯದ ಮರಳಿಗೆ ಯೇಸು ಹುಟ್ಟುತ್ತಾರೆ ಅಂದ್ರೆ ಅದೊಂದು ವರ. ಹಲ್ಲೆಲೂಯಾ. ವರದ ಮಗನು ಮರೆಯಳಿಗೆ ದೊರೆತನು. ಆ ಮಗುವಿಗೆ ಅಧಿಕಾರ ಕೊಡಲ್ಪಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಮರೆಯಳ ಹತ್ರ ದೂತನು ಬಂದು ಹೇಳುವಾಗ ಕೂಡ ತಂದೆ, ಮಗ, ಪರಿಶುದ್ಧ ಆತ್ಮನನ್ನು ನಾವು ಕಾಣ್ತೇವೆ. ದೇವದೂತನು ಬಂದು ಹೇಳ್ತಾನೆ, ತಂದೆಯಾದ ದೇವರು ನಿನ್ನಲ್ಲಿ ಒಬ್ಬ ಕ್ರಿಸ್ತನನ್ನು ಹುಟ್ಟಿಸ್ತಾನೆ. ಇದು ಹಿಂಗಾಯಿತು. ಪರಿಶುದ್ಧ ಆತ್ಮ ನೆರಳು ನಿನ್ನ ಮೇಲೆ ಬರುವಾಗ ನೀನು ಒಬ್ಬ ಕುಮಾರನಿಗೆ ಜನ್ಮವನ್ನು ಕೊಡ್ತೀಯ. ಯೇಸು ಅಂತ ಹೆಸರು. ಆ ಹೆಸರಿನ ಅರ್ಥ ಅವರ ಜನಗಳ ಪಾಪದಿಂದ ಅವರನ್ನು ಬಿಡಿಸಿ ಕಾಯ್ತಾನೆ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ನಾವು ತ್ರಿಯೇಕದ ಬಗ್ಗೆ ನೋಡ್ಬೋದು. ಆಮೇನ್. ಹಲ್ಲೆಲೂಯಾ. ಆದ್ರಿಂದ ಆ ಯೇಸು ಸ್ವಾಮಿಗೆ ಅಧಿಕಾರ ಕೊಡಲ್ಪಟ್ಟಿತ್ತು. ಲೂಕ 1ನೇ ಅಧ್ಯಾಯ 32ನೇ ವಚನ ನಾವು ಓದೋಣ. ಲೂಕ 1:32. ಆತನು ಮಹಾಪುರುಷನಾಗಿ ಪರಾತ್ಮನ ಕುಮಾರನೆನ್ನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಹಲ್ಲೆಲೂಯಾ. ದಾವೀದನ ಸಿಂಹಾಸನ, ದಾವೀದಿಗೆ ಆ ಸಿಂಹಾಸನ ವಯಸ್ಸಿರೋವರೆಗೂ ಇದ್ದ. ಅವನ ವಯಸ್ಸಾದ ಸತ್ತೋಗ್ಬಿಟ್ಟ. ಅವ್ರ ಮಗ ಬಂದ, ದೇವರಿಗೆ ಮಾತನ್ನು ವಿಧಿಯನಾಗಿ ಕಟ್ಟುಪಟ್ಟು ಬಂದ. ಜ್ಞಾನದಲ್ಲೂ ಐಶ್ವರ್ಯದಲ್ಲೂ ಆಯುಸ್ಸಲ್ಲೂ ದೇವರು ಅವನನ್ನು ಹೆಚ್ಚಾಗಿ ಅಭಿವೃದ್ಧಿ ಮಾಡಿದ್ರು. ಅವರು 1000 ಹೆಂಡತಿಗಳನ್ನು ಮದುವೆ ಮಾಡಿ ದೇವರಿಗೆ ವಿರೋಧವಾದ ಕಾರ್ಯ ಮಾಡಿ ಅವನು ಸತ್ತೋಗ್ಬಿಟ್ಟ.
ಅಲ್ಲಿಗೆ ಆ ಸಿಂಹಾಸನ ಸ್ಟಾಪ್ ಆಗಿಲ್ಲ. ಆ ವಂಶದಲ್ಲಿ ಯೇಸು ಕ್ರಿಸ್ತು ಹುಟ್ಟಿ ಬಂದ್ರು, ಆ ಸಿಂಹಾಸನಕ್ಕೆ ಏನಿಲ್ಲ, ಎಂಡೇ ಇಲ್ಲ. ಹಲ್ಲೆಲೂಯಾ. ಯಾಕೆ ಅಂತ್ಯವೇ ಇಲ್ಲ? ಅಂತ್ಯವೇ ಯಾಕಿಲ್ಲ? ದೇವರಿಗೆ ಅಂತ್ಯ ಇದೆಯಾ? ಮುಡಿವು ಇದೆಯಾ? ಕೊನೆ ಇದೆಯಾ? ಇಲ್ಲ. ದೇವರಿಗೆ ಕೊನೆಯೂ ಇಲ್ಲ, ಅಂತ್ಯವಿಲ್ಲ. ಆತನು ನಿರಂತರವಾದವರು. ಆಮೇಲೆ ಹಲ್ಲೆಲೂಯಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ? ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆಮೇಲೆ ಆತನು ಯಾಕೋಬನ ವಂಶವನ್ನು ಸದಾ ಕಾಲ ಆಳುವನು. ಹಾಗಂದ್ರೆ ಇಸ್ರೇಲ್ ಜನರನ್ನು, ಅವರೇ ಯಾಕೋಬು ವಂಶನೇ ಇಸ್ರೇಲ್, ಯಾಕೋಬ್ಗೆ ಕೊಡಲ್ಪಟ್ಟ ಹೆಸರೇ ಇಸ್ರೇಲ್, ಅವ್ರಿಗೆ ಹುಟ್ಟಿದಂತ ಮಕ್ಕಳೇ ಇಸ್ರೇಲ್. ಆ ಇಸ್ರೇಲ್ ಸಂತತಿಯನ್ನು ಏನ್ ಮಾಡ್ತಾರಂತೆ? ಸದಾ ಕಾಲ ಆಳುವಂತವರು. ಯಾರು? ಯೇಸು ಕ್ರಿಸ್ತು. ಹಲ್ಲೆಲೂಯಾ. ನಾವ್ಯಾರು? ನಾವೆಲ್ಲ ಒಂದು ಕಾಲದಲ್ಲಿ ಅನ್ಯ ಜನಗಳಾಗಿದ್ರಿ. ಯಾವಾಗ ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಂಡು ನಂಬಿದ್ರು, ಆವತ್ತೇ ನಾವು ಅಬ್ರಹಾಮನ ಸಂತತಿಯಾಗಿ ಮಾರ್ಪಟ್ಬಿಟ್ರಿ. ವಾಗ್ದಾನದ ಮೂಲಕ ನಾವು ವಿಶ್ವಾಸದ ಇಸ್ರೇಲ್ಗಳು. ಹಲ್ಲೆಲೂಯಾ. ಅವರು ನೋಡಿ ವಿಶ್ವಾಸಿಸಿದ ಇಸ್ರೇಲ್ಗಳು, ನಾವು ಕಾಣ್ದಿರ ವಿಶ್ವಾಸಿಸಿದ ಇಸ್ರೇಲ್ಗಳು. ಆದ್ದರಿಂದ ಅಬ್ರಹಾಮ್ಗೆ ಕೊಡಲ್ಪಟ್ಟಂತ ಪ್ರತಿ ಒಂದು ವಾಗ್ದಾನವು ನಿನಗೂ ನನಗೂ ದೇವರು ಕೊಟ್ಟಿದ್ದಾರೆ. ಆಮೇಲೆ ಅವಾಗ ನಮ್ಮನ್ನು ದೇವರು ಸದಾ ಕಾಲ ಏನ್ ಮಾಡ್ತಾರೆ? ಆಳುವವರಾಗಿರ್ತಾರೆ. ನೋಡಿ, ಅಬ್ರಹಾಮ್ಗೆ ಸಾರಾಳಲ್ಲಿ ಮಗು ಹುಟ್ಟುವುದಕ್ಕೆ ಮುಂಚೆ ಕೆಲಸದವಳಾದ ಹಾಗಾರಳಲ್ಲಿ ಒಂದು ಗಂಡು ಮಗು ಹುಟ್ಟಿತು. ಎರಡನೇದು, ದೇವರು ವಾಗ್ದಾನ ಮಾಡಿದ ಪ್ರಕಾರನೇ ಸಾರಾಳಲ್ಲಿ ಒಂದು ಮಗು ಹುಟ್ಟಿತ್ತು. ಈ ಮಗು, ಎರಡು ಗಂಡು ಮಗುವನ್ನು ಸತ್ಯವೇದದಲ್ಲಿ ನಾವು ನೋಡುವಾಗ, ಇಬ್ರಿಯರ ಪುಸ್ತಕದಲ್ಲಿ ನಾವು ನೋಡುವಾಗ, ಎರಡು ಒಡಂಬಡಿಕೆಗಳನ್ನು ಸೂಚಿಸುತ್ತದೆ. ಎರಡು ಒಡಂಬಡಿಕೆ. ಇವಾಗ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತೀವಲ್ಲ, ಅದೇ ರೀತಿ ಎರಡು ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಆಗಾರದಲ್ಲಿ ಹುಟ್ಟಿದಂತ ಆ ಇಸ್ಮಾವೇಲ್ಗೆ ಒಂದು ಒಡಂಬಡಿಕೆ ಆದರೆ, ಸಾರಾಳಲ್ಲಿ ಹುಟ್ಟಿದಂತ ಇಸಾಕನಿಗೆ ಒಂದು ಒಡಂಬಡಿಕೆ ಕೊಡಲ್ಪಟ್ಟಿತು. ಆಗಾರದಲ್ಲಿ ಹುಟ್ಟಿದಂತ ಒಡಂಬಡಿಕೆ ಹಳೆ ಒಡಂಬಡಿಕೆ, ಸಾರಾಳಲ್ಲಿ ಹುಟ್ಟಿದಂತ ಮಗುಗೆ ಕೊಡಲ್ಪಟ್ಟಂತ ಒಡಂಬಡಿಕೆ ಹೊಸ ಒಡಂಬಡಿಕೆ. ಹಲ್ಲೆಲೂಯಾ. ಇವತ್ತು ನಾವು ಹಳೆ ಒಡಂಬಡಿಕೆಯಲ್ಲಿದ್ದೀವಾ, ಹೊಸ ಒಡಂಬಡಿಕೆಯಲ್ಲಿದ್ದೀವಾ? ಹೇಳಿ. ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ಅದರಿಂದ ದೇವರ ವಾಗ್ದಾನ ಯಾವತ್ತೂ ಮಾರ್ಪಡಲ್ಲ. ಹಲ್ಲೆಲೂಯಾ. ನಿನಗೆ ವಾಗ್ದಾನ ಮಾಡಿದ ಹಾಗೆ ನಿನ್ನ ಹೆಂಡತಿ ಮಗು, ಗಂಡು ಮಗು ಎದ್ದೇ ಇರ್ತಾಳೆ. ಅವನೇ ವಾಗ್ದಾನದ ಮಗು ಅಂತ ದೇವರು ಹೇಳಿರ್ತಾರೆ. ಅದೇ ಒಡಂಬಡಿಕೆ ಮಗು. ಅದೇ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಹೇಗಿತ್ತು ಗೊತ್ತಾ? ನೀವೆಲ್ಲ ಆಚೆ ಇರ್ರಿ, ಯಾರು ಒಳಗಡೆ ಬಂದು ಆರಾಧನೆ ಮಾಡಬಾರ್ದು, ಪಾಸ್ಟರ್ ಮಾತ್ರ ಬರಬೇಕು. ಅದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆ ಆಗಲಿಲ್ಲ. ಎಲ್ಲರೂ ಬನ್ರಿ, ಏ ಪಾಪಿ, ಏ ಕಳ್ಳ, ಏ ವ್ಯಭಿಚಾರಿ, ಏ ಸುಳ್ಳ, ಏ ಕುಡಿಗಾರ, ಏ ಚೈನ್ ಸ್ಮೋಕರ್, ಎಲ್ಲರೂ ಬನ್ನಿ. ಇದು ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಹಂಗಲ್ಲ. ಎಲ್ಲ ಪಾಪಿಗಳು ಒಬ್ಬರು ಕಾಲಿಡಬಾರ್ದು. ಹೆಂಗಸರು ಚರ್ಚ್ ಒಳಗಡೆ ಬರಬಾರ್ದು. ನೀನು ಕುಡ್ದಿದ್ಯಾ, ಚರ್ಚ್ ಒಳಗಡೆ ಬರಬಾರ್ದು. ನೀ ಕುಡಿಗಾರ, ಚರ್ಚ್ ಒಳಗಡೆ ಬರಬಾರ್ದು. ನೀ ವೇಶ್ಯತನ ಮಾಡಿದ್ಯಾ, ನೀನ್ ಚರ್ಚ್ ಒಳಗಡೆ ಬರಬಾರ್ದು. ಇದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆ ಆಗಲ್ಲ. ಎಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ, ನಾನು ನಿಮಗೆ ಬಿಡುಗಡೆ ಕೊಡ್ತೇನೆ. ಇಲ್ಲೇ ಕಷ್ಟಪಡುವವರೇ, ಇಲ್ಲೇ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಸಮಾಧಾನ ಕೊಡ್ತೇನೆ. ನನ್ನ ನಗುವು ಮೃದುವಾದದ್ದು, ನಿಮ್ಮ ಎಲ್ಲ ಪಾಪದ ಭಾರ ನಾನು ಒತ್ತಿ ತೀರಿಸ್ತೇನೆ. ಆಮೇಲೆ ನಗು ಅಂತಾರೆ. ನನ್ನ ನಗುವು ಮೃದುವಾದದ್ದು. ಹಾಗಾದ್ರೆ ಎರಡು ಎತ್ತು ಕಟ್ಟಿ, ಒಬ್ಬ ಎತ್ತಿನ ಗಾಡಿಯನ್ನು ಎರಡು ಎತ್ತು ಕಟ್ಟಿ ಹಂಗೆ ಓಡಿಸ್ತಾನ, ಅದ್ರ ಮೇಲೆ ಒಂದು ಬೊಂಬನ್ನು ಹೀಗೆ ಇಡ್ತಾನೆ ಸಮವಾಗಿ. ಆವಾಗ ಅದೇನಾಗುತ್ತೆ, ಒತ್ಕೊಂಡು ಸರಿಯಾದ ರೂಟಲ್ಲಿ ಹೋಗ್ತಾ ಇರ್ತದೆ. பார்த்துருக்கிறீங்களாப்பா? மாட்டு வண்டி பார்த்துருக்கிறீங்களா? மாட்டு வண்டியிலேருந்து ஒரு பொம்பு போவோம், ஒரு இல்லை இருக்கு. அப்படி ஒரு பீம் மாடு மேலே ஷோல்டர் மேலே இப்படி வச்சு அதை கட்டிடுவாங்க. அப்போ தான் அப்படியேனா அது கரெக்டாக போகும்.
அதுக்கு இதெல்லாம் போடலன்னு அது இஷ்டம் வந்து எடுத்துட்டு போ. ப்ராப்ளம் யாருக்கு? ஓட்டுறவனுக்கு. அதே பிரகாரம் தான் ஆண்டவர் அதை வச்சு உதாரணம் பேசுறாரு. அது சுமந்து போது பாரு. அப்படித்தான் நான் உங்களுடைய எல்லா சுமையை சுமக்க வந்துக்கிறேன், அதெல்லாம் என்கிட்ட வச்சுட்டு நீங்க சமாதானமா இருக்கு. அல்லேலூயா. சொன்னவர் உண்மையா சுமந்து தீர்த்தார், சிலுவையின் சுமந்தார், ஆணைகளால் அடிக்கப்பட்டார், ரத்தத்தை சிந்தினார், தன் ஜீவனே கொடுத்தார் குமாரன். அல்லேலூயா. ತ್ರಿನಿಟಿಯಾಗಿದ್ದಂಥ ದೇವರು, ಟ್ರಿನಿಟಿಯಾಗಿದ್ದಂಥ ದೇವರು ಭಾಗವಾಗಿ ಬಂದು ಮನುಷ್ಯನ ಪಾಡನ್ನು ಅನುಭವಿಸಿದ್ರು ಕ್ರಿಸ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಇಲ್ಲಿ ಏನು ಹೇಳಲ್ಪಡ್ತು? ಯಾಕೋಬನ ವಂಶವನ್ನು ದೇವರು ಏನ್ ಮಾಡಿದ್ರು? ಸದಾ ಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಆತನ ರಾಜ್ಯಕ್ಕೆ ಏನಿಲ್ಲ. ದಾವೀದ್ ಬಂದ, ಅವನು ಅಂತ್ಯ ಮುಗಿದೋಯ್ತು, ಹೋಗ್ಬಿಟ್ಟ. ಆ ಸೀಟಿಗೆ ಅವ್ರ ಮಗನ್ನ ಕುಣಿದ. ಅವ್ರ ಮಗ ಬಂದ, ದೇವ್ರಿಗೆ ವಿರೋಧ ಮಾಡ, ಅವನು ಔಟು. ಇನ್ನೊಬ್ಬ ಅವನ ಮಗ ಬಂದ, ಅವನು ಔಟ್. ಅವನ ಮಗ ಬಂದ, ಅವನು ಔಟು. ಅನೇಕ ರಾಜರು ಆ ಸೀಟಲ್ಲಿ ಕುತ್ಕೊಂಡ್ರು, ಎಲ್ಲ ಔಟು. ಅವ್ರಿಗೆ ಅಂತ್ಯ ಇತ್ತು. ಆದ್ರೆ ಯೇಸು ಕ್ರಿಸ್ತನು ಆ ಸೀಟಲ್ಲಿ ಕುಳಿತುಕೊಂಡ ಮೇಲೆ ಯೇಸುಗೆ, ಆ ರಾಜನಿಗೆ ಅಂತ್ಯವೇ ಇಲ್ಲ. ಆತನು ರಾಜಾದಿ ರಾಜ. ಹಲ್ಲೆಲೂಯಾ. ಆ ದಾವೀದನ ಸಿಂಹಾಸನಕ್ಕೆ ಅಂತ್ಯವೇ ಇಲ್ಲ. ಯಾಕೆಂದ್ರೆ ಯೇಸುನೇ ಆಳ್ತಾ ಇರೋದು. ಹಂಗಂದ್ರೆ ಆ ಇಸ್ರೇಲ್ ಜನರು, ಯಾಕೋಬನ ಸಂತತಿಯಲ್ಲಿ ಯೇಸು ಹುಟ್ಟಿ ಬಂದು ಅವರನ್ನು ಯೇಸು ಸದಾ ಕಾಲ ಆಳ್ತಾ ಇದ್ದಾರೆ. ದೂರ ಇದ್ದಂತ ಒಡಂಬಡಿಕೆಗೆ ದೂರ ಇದ್ದಂತ ನಾವು ಹೊಸ ಒಡಂಬಡಿಕೆ ಮಕ್ಕಳಾಗಿ ದೇವರು ನಮ್ಮನ್ನು ಸ್ವೀಕರಿಸಿಕೊಂಡು ನಮ್ಮನ್ನು ದೇವರು ಸದಾ ಆಳುವಂತ ದೇವರಾಗಿರ್ತಾರೆ. ಆಮೇನ್, ಆಮೇನ್. ಯೋವಾನ್ 1ನೇ ಅಧ್ಯಾಯ 14ನೇ ವಾಕ್ಯ, ಅದು ಓದಿದ್ರಲ್ಲ ಅವಾಗೆ? ಅದು ಆಯ್ತು. ಯೋವಾನ್ 1ನೇ ಅಧ್ಯಾಯ 18. ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವಂತ ದೇವರು ಆಗಿದ್ದು ತಂದೆಯ ಎದೆಯಲ್ಲಿ ಇದ್ದಾನೋ ಆತನೇ ತಿಳಿಯಪಡಿಸುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವಂತ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ಅದನ್ನು ತಿಳಿಯಪಡಿಸುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮಗೆ ನಮಗೆ ಗೊತ್ತಿಲ್ಲ, ನಮಗೆ ಸ್ವಲ್ಪ ದೇವರು ಯಾರು, ಹೇಗೆ ದೇವರನ್ನು ಹೇಗೆ ಆರಾಧಿಸೋದು, ಯಾವ ರೀತಿಯಲ್ಲಿ ದೇವರನ್ನು ಘನಪಡಿಸೋದು ಅಂತ ನಿನಗೆ ನನಗೆ ತಿಳಿದಿದ್ದೀರಾ ಇರ್ಬೋದು. ಆದರೆ ದೇವರ ಆತ್ಮನು ನಿನ್ನಲ್ಲಿ ಬಂದ ಮೇಲೆ ಅದನ್ನು ತಿಳಿಯಪಡಿಸುವನಾಗಿರ್ತಾನೆ. ಹಲ್ಲೆಲೂಯಾ. ಇವತ್ತು ನಾವು ಯಾತದ್ರಿಂದ ದೇವರು ಇವರೇ ಅಂತ ತಿಳಿದುಕೊಂಡ್ರೆ, ನಮ್ಮಲ್ಲಿ ದೇವರ ಆತ್ಮನು ಪ್ರೇರಿಸುವುದರಿಂದಾನೇ, ನಮ್ಮಲ್ಲಿ ದೇವರ ಆತ್ಮನು ಇದ್ದು ಅದನ್ನು ತಿಳಿಸುವುದರಿಂದಾನೇ ನಾವು ಆ ದೇವರನ್ನು ನಾವು ತಿಳಿದುಕೊಳ್ಳುತ್ತೇವೆ. ಆಮೇನ್, ಆಮೇನ್ ಅಂತ ಹೇಳೋಣ. ಇಲ್ಲಿ ನಾವು ತಂದೆ, ಮಗ, ಪರಿಶುದ್ಧಾತ್ಮ ದೇವರನ್ನು ಕಾಣ್ಬೋದು. ಇಲ್ಲಿ ನಾವು ತಂದೆ, ಮಗ, ಪರಿಶುದ್ಧಾತ್ಮ ದೇವರನ್ನು ಕಾಣಬಹುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತಂದೆ ಮತ್ತು ಮಗನ ನಡುವೆ ಸಂಬಂಧವನ್ನು ಮತ್ತು ಪ್ರೀತಿಯನ್ನು ಈ ವಾಕ್ಯ ನಮಗೆ ತೋರಿಸುತ್ತದೆ. ಹಲ್ಲೆಲೂಯಾ. ತಂದೆ ಪರಲೋಕದಲ್ಲಿದ್ದಾರೆ, ಮಗ ಈ ಭೂಲೋಕಕ್ಕೆ ಬಂದಿದ್ದು ತಂದೆಯ ಚಿತ್ತವನ್ನು ನೆರವೇರಿಸಿ ಈಗ ತಂದೆಯ ಬಲಗಡೆ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಈಗ ಪರಿಶುದ್ಧ ಆತ್ಮನು ಭೂಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಈ ತಂದೆ, ಮಗ, ಪರಿಶುದ್ಧ ಆತ್ಮನ ಪ್ರೀತಿಯನ್ನೇ ನಾವು ನೋಡುತ್ತೇವೆ. ತಂದೆ, ಆ ತ್ರಿಯೇಕ ದೇವರು ಮತ್ತೆ ಆ ಮಗನು ಮತ್ತೆ ಪರಿಶುದ್ಧ ಆತ್ಮ ಪ್ರೀತಿನೇ ನಾವು ಸತ್ಯವೇದದಲ್ಲಿ ಕಾಣಕ್ಕೆ ಬಂದಿದ್ದೇವೆ. ಹಲ್ಲೆಲೂಯಾ. ಈ ವಾಕ್ಯಗಳ ಭಾಗದಿಂದ ನಾವು ನೋಡುವಾಗ ಒಬ್ಬೊಬ್ಬರು ಒಂದೊಂದು ಕೆಲಸ ತಂದೆ ಯೋಚನೆ ಮಾಡ್ತಾರೆ, ಕುಮಾರನು ಮಾಡಿ ಮುಗಿಸಿದ್ರು. ಇವತ್ತು ಕುಮಾರನು ದೇವರ ಬಲಗಡೆಯಲ್ಲಿದ್ದಾರೆ. ಇವತ್ತು ತಂದೆ, ಕುಮಾರನು
ಯೋಚನೆ ಮಾಡುವಂತ ವಿಷಯಗಳನ್ನು ಪರಿಶುದ್ಧ ಆತ್ಮ ಈ ಭೂಮಿಯಲ್ಲಿ ಮಾಡ್ತಾ ಇದ್ದಾರೆ ಯೇಸು ನಾಮದಲ್ಲಿ. ಹಲೋ ಯೋಸೆಫ್, 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 ಇಲ್ಲಿ ನೋಡು, ಏನ್ ಬೇಕು ನಿನ್ಗೆ? ಯಾಕೆ ಅಳ್ತಾ ಇದ್ದಾನೆ? ಅವ್ನಿಗೇನೋ ಹೊಟ್ಟೆ ಹಸು ಅಂತ ನೋಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಗ ತಂದೆ, ಮಗ, ಪರಿಶುದ್ಧ ಆತ್ಮನು ಮನುಷ್ಯನಿಗೆ ಏನಾಗಿರ್ತಾರೆ? ಮನುಷ್ಯನು ದೇವರನ್ನು ಕಾಣಕ್ಕಾಗಲ್ಲ, ಆದರೆ ಕರ್ತನಾದ ಯೇಸುವಿನ ಮೂಲಕ ತಂದೆ ದೇವರನ್ನು ನಾವು ನೋಡ್ಬೋದು. ಆಮೇನ್. ತಂದೆ ದೇವರನ್ನು ಏನ್ ಮಾಡಕ್ಕಾಗಲ್ಲ? ಏನ್ ಮಾಡಕ್ಕಾಗಲ್ಲ? ನೋಡಕ್ಕಾಗಲ್ಲ. ಯಾಕಂದ್ರೆ ಅವರು ಅತಿ ಪರಿಶುದ್ಧರು. ನಾವು ಆಡ್ತೀವಲ್ಲ, ಅತಿ ಪರಿಶುದ್ಧರೇ ಸ್ತುತಿ ನೈವೇದ್ಯವು ಅಂತ ಆಡ್ತೀವಲ್ಲ, ಅತಿ ಪರಿಶುದ್ಧವಾದ ದೇವರು. ಅವಾಗ ಪಾಸ್ಟರ್, ನಾವು ತಂದೆಯಾದ ದೇವರನ್ನು ಯಾವತ್ತೂ ಕಾಣಕ್ಕೆ ಆಗಲ್ವಾ? ಬರೀ ಕುಮಾರನನ್ನು ಮಾತ್ರ ನೋಡ್ತೀವಾ? ಪರಿಶುದ್ಧ ಆತ್ಮ ನನ್ನಲ್ಲಿದ್ದೀವಿ ಅಂತ ವಿಶ್ವಾಸಿಸ್ತೀವಾ? ತಂದೆಯಾದ ದೇವರನ್ನು ನಾವು ನೋಡಲ್ವಾ? ಖಂಡಿತ ನೋಡ್ತೇವೆ. ಹಲ್ಲೆಲೂಯಾ. ಯಾವಾಗ ನೋಡ್ತೀವಿ ಅಂದ್ರೆ, ಈ ಶರೀರದಲ್ಲಿರುವಂತ ರಕ್ತ ಮಣ್ಣಿಗೆ ಮಣ್ಣು, ಬೂದಿಗೆ ಬೂದಿ ಆಗಬೇಕು. ಹಲ್ಲೆಲೂಯಾ. ಆಗ ಮಾತ್ರನೇ ನಾವು ದೇವರನ್ನು ನೋಡಕ್ಕೆ ಏನಾಗುತ್ತೆ? ಸಾಧ್ಯವಾಗುತ್ತೆ. ಅಪೊಸ್ತಲರ್ 7ನೇ ಅಧ್ಯಾಯ ಅನಿಸ್ತದೆ. ಅದರಲ್ಲಿ ಸ್ಟೇಫನ್ ಅಂತ ಒಬ್ಬ ಮನುಷ್ಯ ಇದ್ದ. ನೋಡೋಣ ಬನ್ನಿ. ಏಳು 55 ಓದಿ. ಅವನು ಸಾಯುವ ಮುಂಚೆ ಅವನು ಸುವಾರ್ತೆ ಸಾರ್ತಾನೆ, ದೇವ್ರ ಬಗ್ಗೆ ಹೇಳ್ತಾನೆ. ಹಿಡಿದು ಅವನ್ನ ಕೊಲ್ಲಕ್ಕೆ ನೋಡ್ತಾರೆ. ಕೊಲ್ಲುವ ಸಮಯದಲ್ಲಿ, ಅವನು ಕೊಲೆ ಆಗುವ ಸಮಯದಲ್ಲಿ, ಅವನು ಸಾಯುವ ಸಮಯದಲ್ಲಿ ಅವನು ಈ ರೀತಿ ಒಂದು ಮಾತಲ್ಲಿ ಹೇಳ್ತಾನೆ. ಓದಿ 55. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು. ಏನ್ ತೆರೆದಿದ್ದಂತೆ? ಆಕಾಶ. ಅವನು ಆಕಾಶದ ಕಡೆ ನೋಡ್ತಾನೆ. ಅವನ ಪ್ರಾಣ ಹೋಗುವ ಸಮಯದಲ್ಲಿ ಪರಿಶುದ್ಧ ಆತ್ಮನವನಲ್ಲಿದ್ದಾರೆ. ತಂದೆ ಮಗ ಪರಲೋಕದಲ್ಲಿದ್ದಾರೆ. ಅವನು ಸಾಯುವ ಮೂಮೆಂಟ್ ಅಲ್ಲಿ ಅತಿ ಪರಿಶುದ್ಧವಾದ ಆ ತಂದೆ ದೇವರನ್ನು ಅವನು ನೋಡ್ತಾನೆ, ಪವಿತ್ರ ಆತ್ಮನ ಭರಿತನಾಗಿ. ಚೆನ್ನಾಗಿ ಗಮನಿಸಿ, ಅಲ್ಲಿ ಅವನು ಕಂಡು ಹೇಳ್ತಾ ಇದ್ದಾನೆ, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾ ಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಊರ ಒಳಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸತ್ತೋಗ್ಬಿಡ ಅವನು. ಆದರೆ ಸಾಯುವುದಕ್ಕೆ ಮುಂಚೆ ಅವನ ತಂದೆಯಾದ ದೇವರನ್ನು ಕಣ್ಣಾರೆ ನೋಡಿದ. ಇವತ್ತು ನೀನು ನಾನು ಈ ಶರೀರದಲ್ಲಿ ಪರಿಶುದ್ಧ ಆತ್ಮನನ್ನು ಇದ್ದಾರೆ ಅಂತ ಒಂದು ಫೀಲಿಂಗಾಗಿ ನಾವು ಹೇಳ್ಬೋದು. ಅಂದ್ರೆ ಉಣರ್ವು. ಪರಿಶುದ್ಧ ಆತ್ಮ ಏನು ಕುಳ್ಳ ಇರ್ತಾನೋ ಒಂದು ಉಣರ್ವು. ಅದು ಏನು ಹೇಳ್ತಾರೆ? ಪರಿಶುದ್ಧ ಆತ್ಮ ನನ್ನಲ್ಲಿ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಕೆಲವೊಂದು ಕಾರ್ಯಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ಹೋಗ್ತೀವಿ, ಏನೋ ಒಂದು ಆಪತ್ತು ಬರುತ್ತೆ, ಪರಿಶುದ್ಧ ಆತ್ಮ ನಮಗೆ ಅದನ್ನು ತಿಳಿಸ್ತಾರೆ, ಆ ಕಡೆ ಹೋಗ್ಬೇಡ ಅನ್ನುವಾಗ, ನಾವು ಬೇರೆ ರೂಟ್ ಹೋಗುವಾಗ, ಮಾರನೇ ದಿನ ಆ ಕಡೆ ಬರುವಾಗ ಒಬ್ಬ ಹೇಳ್ತಾರೆ, ನಿನ್ನೆ ಇಷ್ಟೊತ್ತಿಗೆ ಇಲ್ಲಿ ಒಂದು ಪ್ರಾಬ್ಲಮ್ ನಡೀತವ್ವ, ದೇವರ ನನ್ನ ಕಾಪಾಡ್ಬಿಟ್ಟು ಹೇಳ್ತೀವಲ್ಲ, ಇದು ಪರಿಶುದ್ಧ ಆತ್ಮ ಇದ್ದಾರೆ ಅಂತ ನಾವು ಉಣರ್ದುಕೊಳ್ತೇವೆ. ಎರಡನೇದು, ವಾಕ್ಯಗಳನ್ನು ಓದುವಾಗ ಮಗನಾದ ಯೇಸು ಕ್ರಿಸ್ತು ಅದ್ಭುತ ಮಾಡಿದ್ದಾರೆ, ಅತಿಶಯ ಮಾಡಿ ಸಮಾಧಾನ ಮಾಡಿದ್ದಾರೆ, ಸತ್ಯವಾಕ್ಯ ಹೇಳಿದ್ದಾರೆ, ನಿತ್ಯ ಜೀವ ಇಟ್ಟಿದ್ದಾರೆ, ನಿತ್ಯ ನರಕದಿಂದ ನಮ್ಮನ್ನು ಬಿಡಿಸಿದ್ದಾರೆ, ಅಬ್ರಹಾಮ್ಗೆ ಉಂಟಾದ ಎಲ್ಲ ಆಶೀರ್ವಾದ ನಮ್ಗೆ ಕೊಟ್ಟಿದ್ದಾರೆ ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಆದರೆ ಮೊದಲನೇದು ಇದೆ ನೋಡಿ, ತಂದೆಯಾದ ದೇವರು. ಆ ದೇವರನ್ನು ನಾವು ಕಾಣ್ಲಿಕ್ಕೆ ಆಗಲ್ಲ ಅಷ್ಟು ಈಸಿಯಾಗಿ. ಹಲ್ಲೆಲೂಯಾ. ಮೋಶೆನು 6 ಲಕ್ಷ ಗಂಡಸರೇ ಇದ್ರು, ಹೆಂಗಸರು ಮಕ್ಕಳು ಎಷ್ಟೋ ಲಕ್ಷ ಜನರನ್ನು ಆತನು ಸೇವೆಯಲ್ಲಿ ನಡೆಸ್ಕೊಂಡು ಹೋದ, ಸೇವೆ ಮಾಡ್ದ. ಅಂತ ಮೋಶೆಗೆ ದೇವರ ಮುಖ ತೋರಿಸಿಲ್ಲ.
ಆ ಬಂಡೆ ಸಂದಲ್ಲಿ ನಾನು ಹೋಗ್ತೇನೆ, ನನ್ನ ಹಿಂದೆ ಭಾಗವನ್ನು ಮಾತ್ರ ನೀನು ನೋಡಕ್ಕಾಗುತ್ತೆ ಅಂತ ದೇವರು ಹೇಳಿದ್ರು. ಅಂತ ಬಹಿರಂಗವಾದ ಸೇವೆ ಮೋಶೆಯದು, ಪಾಡುಗಳ ಮಧ್ಯದಲ್ಲಿ ಸೇವೆ. ಅಂತ ಸೇವೆ ಮಾಡಿದವನಿಗೆ ದೇವರು, ಆತನ ತಂದೆಯ ದೇವರು ಮುಖ ತೋರಿಸಿಲ್ಲ, ಸ್ವರ ಮಾತ್ರ ಕೊಡ್ತಾರೆ. ಹಲ್ಲೆಲೂಯಾ. ಮುಳ್ಳಿನ ಪೊದೆಯಲ್ಲಿ ಮುಳ್ಳು ಉರಿತಾ ಇದೆ, ದೇವರ ಮುಳ್ಳಿನ ಪೊದೆಯಿಂದ ಮಾತಾಡ್ತಾರೆ, ಸ್ವರ ಮಾತ್ರನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನನ್ನ ನೋಡಿದ್ರೆ ನೀನು ಸತ್ತೋಗ್ಬಿಡ್ತೀಯ, ಅಷ್ಟು ಪರಿಶುದ್ಧವಾದ ದೇವರು, ತಂದೆಯಾದ ದೇವರು. ಹಲ್ಲೆಲೂಯಾ. ಇವನು ಕಣ್ಣಾರೆ ನೋಡ್ದ, ಆಮೇಲೆ ಸತ್ತೋಗ್ಬಿಟ್ಟ. ಸಾಯೋ ಮೂಮೆಂಟ್ ಅಲ್ಲಿ ಅವನು ನೋಡ್ಬಿಟ್ಟ. ಆದ್ರೆ ವಾಕ್ಯ ಏನ್ ಹೇಳುತ್ತಾ ಐತೆ ಅಂದ್ರೆ, ಮನುಷ್ಯನು ದೇವರನ್ನು ಕಾಣಲಾರನು, ಆದರೆ ಕರ್ತನಾದ ಯೇಸುವಿನ ಮೂಲಕ ತಂದೆಯಾದ ದೇವರನ್ನು ನಾವು ನೋಡ್ಬೋದು. ಯಾಕೆ ಅಂದ್ರೆ ವಾಕ್ಯದ ಮೂಲಕ ತಂದೆ ದೇವರು ಎಂತವರು ಅಂತ ನಾವು ಕಾಣ್ಬೋದು. ಹಲ್ಲೆಲೂಯಾ. ನನ್ನ ಮಕಾನ ನಾನು ಕನ್ನಡಿಯಲ್ಲಿ ತಗೊಂಡೋಗಿ ನೋಡಿದ್ರೆ ದೇವರು ಹೀಗೆ ಇದ್ದಾರೆ ಅಂತ ನಾನು ಕಾಣ್ತೇನೆ. ಯಾಕಂದ್ರೆ ದೇವರು ಮೊದಲನೇ ವಚನದಲ್ಲಿ ಹೇಳಿಬಿಟ್ರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ. ಅವನ ನಮ್ಮ ತರಾನೇ ಇದ್ದಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ತರಾನೇ ಇದ್ದಾರೆ ದೇವರು. ನಮ್ಮನ್ನ ಕತ್ತೆಯಾಗಿ ಸೃಷ್ಟಿ ಮಾಡಿಲ್ಲ, ಹಂದಿಯಾಗಿ ಸೃಷ್ಟಿ ಮಾಡಿಲ್ಲ. ಫಾತಿಮಮ್ಮ ಚೀರ್ಬಿಡ್ತಾರೆ. ಹಂದಿ ಹಿಂಗಿರುತ್ತೆ ನೋಡಿ, ಬಾಯಿ ಮೂಕೆಲ್ಲ ಹತ್ರ ಇರುತ್ತೆ. ಅವನ್ನೆಲ್ಲ ತಿಂದಿದ್ದೀವಿ ನಾವು, ಸ್ತೋತ್ರ. ಇವಾಗ ತಿಂತಾ ಇಲ್ಲ. ಒಂದಿನ ಪಾಸ್ಟಮ್ಮ ಕೇಳಿದೆ, ತುಂಬಾ ಆಸೆ ಛೀ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೀಟ್ ಆಗ್ಬಿಡ್ತದೆ. ನೀವು ಹೋಗಿ ಏನು ಮಾತ್ರೆ ಕೇಳ್ತೀರಾ? ಸರ್ ಹೀಟ್ ಆಗಿ ಇಲ್ಲೋದೇ ಇಲ್ಲ ಅಂತದೆ, ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೆ. ಸರ್ ಹೀಟ್ ಆಗಿ ಏನೇನೋ ಹೇಳ್ತೀರಾ. ಅವನು ತಗೋ ಅಂತ ಕೊಡ್ತಾನೆ. ಏನ್ರಿಂದ ಬಂದಿದ್ದದು? ಹಾಕ್ಬೇಕಂದ್ರೆ ಈ ತಿನ್ಬಿಡ್ತೀವಿ. ಡೈರೆಕ್ಟ್ ಆಗಿ ನಾವು ಏನೋ ಫ್ರಂಟ್ ಡೈರೆಕ್ಟಾ ಇಂಡೈರೆಕ್ಟಾ? ಇಂಡೈರೆಕ್ಟ್ ಆಗಿ ಹೋಗಿ ನಾವು ತಗೊಳಲ್ಲ, ಬ್ಯಾಕ್ ಸೈಡ್ ಇಂದ ನಾವು ತಗೊಂಡ್ತೀವಿ. ಡೈರೆಕ್ಟ್ ಆಗಿ ಸರಿ ಇರ್ಲಿ. ಹಲ್ಲೆಲೂಯಾ. ನಮ್ಮ ದೇವರು ಆ ತರ ಸೃಷ್ಟಿ ಮಾಡಿಲ್ಲ. ಯಾವತ್ತನ ನಿಮ್ ಕನ್ನಡಿಯಲ್ಲಿ ನಿಮ್ಮ ಮಕ್ಕ ನೋಡಿ, ದೇವರು ನಮ್ಮನ್ನ ಎಷ್ಟು ಸೂಪರ್ ಆಗಿ ಸೃಷ್ಟಿ ಮಾಡಿದಾರಪ್ಪ ಅಂತ ಸಂತೋಷ ಪಟ್ಟಿದ್ದೀರಾ? ಹೆಣ್ಮಕ್ಳು ಪಟ್ಟಿರ್ತಾರೆ, ನೋಡ್ತೀರಲ್ಲ. ಭಾನುವಾರ ನಾನು ರೆಡಿ ಆಗ್ಬೋದು, ನಾನು 9ಗೆ 5 ನಿಮಿಷ ಬಿಸಿ ನಾನು ಅಂತ. ಹಲ್ಲೆಲೂಯಾ. ನಮ್ಮ ಚೈತ್ರ ಅಂತೂ 8 ಗಂಟೆಗೆ ಸ್ನಾನ ಮಾಡಿ ಹೋದ್ರೆ 9:05 ಇರೋವಾಗನೇ ಅದು ಅರ್ಧ ಬರ್ದಾನೆ ಅನಿಸ್ತದೆ. ಮೇಕಪ್ಪು, ಡ್ರೆಸ್ಸಿಂಗು, ಏರಿಂಗ್ ಎಲ್ಲ. ಹಲ್ಲೆಲೂಯಾ. ಯಾವತ್ತನ ಒಂದು ದಿನ ನಾವು ಕನ್ನಡಿ ಮುಂದೆ ಹೋಗಿ ನಿಂತು, ದೇವರೇ ನಿನ್ನ ರೂಪದಲ್ಲಿ ನನ್ನನ್ನು ಸೃಷ್ಟಿ ಮಾಡಿದೆಲ್ಲ, ನಿನಗೆ ಸ್ತೋತ್ರ, ನನ್ನ ಎಷ್ಟು ಚಂದವಾಗಿ ಸೃಷ್ಟಿ ಮಾಡಿದೆಲ್ಲ, ನಿನಗೆ ಸ್ತೋತ್ರ ಅಂತ ಹೇಳಿದ್ದೀರಾ? ಕರ್ರಗಿರೋರ್ನು ದೇವರೇ ಸೃಷ್ಟಿ ಮಾಡಿದ್ರು, ಬೆಳ್ಳಗಿರೋರ್ನು ದೇವರೇ ಸೃಷ್ಟಿ ಮಾಡಿದ್ರು. ದೇವರಿಗೆ ಏನಾಗಿರ್ಬೇಕು? ಸ್ತೋತ್ರವಾಗಿರ್ಬೇಕು. ಕುಳ್ಳಗಿರೋರ್ನು ದೇವರೇ ಸೃಷ್ಟಿ ಮಾಡಿದ್ರು, ಹೈಟ್ ಆಗಿರೋರ್ನು ದೇವರೇ ಸೃಷ್ಟಿ ಮಾಡಿದ್ರು. ದೇವರಿಗೆ ಏನ್ ಮಾಡ್ಬೇಕು? ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ದೇವರು ನಮ್ಮನ್ನು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ, ಚೆನ್ನಾಗಿ ಆತನು ರೂಪಿಸಿದ್ದಾನೆ. ಆಮೇಲೆ ಸ್ತ್ರೀಗಳನ್ನು ದೇವರೇ ರೂಪಿಸಿದ್ರು, ಆ ಗಂಡಸರನ್ನು ಆದಾಮನು ದೇವರೇ ಮಣ್ಣಿನಿಂದ, ಸ್ತ್ರೀಯನ್ನು ಮಣ್ಣಿನಿಂದ ಅಲ್ಲ ಮಾಂಸದಿಂದ ರೂಪಿಸಿದ್ರು. ಅದಕ್ಕೆ ಸ್ವಲ್ಪ ಕೊಬ್ಬು ಜಾಸ್ತಿ, ಹಂಗೆ ಹೇಳಕ್ ಬರ್ತಾ ಇಲ್ಲ, ಸಾರಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ. ಕೊಬ್ಬು ಅಂದ್ರೆ ಕೋಪ ಬರುತ್ತೆ, ಕೊಲೆಸ್ಟ್ರಾಲ್ ಅಂದ್ರೆ ಸ್ವಲ್ಪ ಡೀಸೆಂಟ್ ಆಗಿದೆ. ಆಮೇಲೆ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದ ಗಂಡಸು ಸ್ವಲ್ಪ ತಗ್ಗಿಸ್ಕೊಳ್ತಾನೆ. ಯಾಕೆ ಹೇಳಿ? ಬಿದ್ರೆ ಹೊಡೆದೋಗ್ಬಿಡ್ತೀನಿ ಅಂತ. ಯಾಕಂದ್ರೆ ಮಣ್ಣು. ಸ್ತ್ರೀ ಹಂಗಿಲ್ಲ, ಶರೀರದಿಂದ, ಮಾಂಸದಿಂದ, ಖಂಡದಿಂದ, ಎಲುಬಿಂದ ಇರೋದ್ರಿಂದ ಅವರು ಸ್ವಲ್ಪ ಸ್ಟ್ರಾಂಗ್. ಆದ್ರಿಂದ ಅವ್ರು ಸ್ವಲ್ಪ ಚರ್ಬಿ ಅಲ್ವಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದರಿಂದ 8:9 ಓದಿ. 8:9. ಯೋವಾನ್ 8:9. 9.
ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರೊಬ್ಬರು ಹಿಂದೊಬ್ಬರು ಹೊರಗೆ ಹೋದರು. ಇಲ್ಲಿ ಡೈರೆಕ್ಟ್ ಆಗಿ ಒಬ್ಬ ವಿಭಚಾರ ಮಾಡಿದ ಸ್ತ್ರೀ ಸಿಕ್ಕಾಕೊಳ್ತಾಳೆ. ಇವ್ರೇನ್ ಮಾಡ್ತಾರೆ, ಯೇಸುವನ್ನು ಶಿಕ್ಷಿಸ್ಬೇಕಂತ ಈ ಸ್ತ್ರೀನ ಕರ್ಕೊಂಡು ಬರ್ತಾರೆ. ಸರಿ, ವಿಭಚಾರ ಮಾಡಿದ ಸ್ತ್ರೀ ಆಗಲಿ ಗಂಡಾಗಲಿ ಕೈ ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಇಬ್ಬರನ್ನ ಕೊಲ್ಲಬೇಕು ಅಂತ ಪದ್ಧತಿ, ನ್ಯಾಯ ಪ್ರಮಾಣ. ಇವಾಗ ಯೇಸುವನ್ನು ಹೇಗಾದ್ರೂ ಸಿಕ್ಕಾಕ್ಬೇಕಂತ ಈ ಸ್ತ್ರೀನ ಮಾತ್ರ ಹಿಡ್ಕೊಂಡ್ ಬರ್ತಾರೆ. ಗಂಡ ಎಲ್ಲಿ ಹೋದ, ಎಸ್ಕೇಪ್ ಬಿಟ್ಬಿಟ್ರು ಅವ್ರನ್ನ, ಹೆಣ್ಣನ್ನ ಮಾತ್ರ ಕರ್ಕೊಂಬಂದ್ರು. ಇವಾಗ ಯೇಸುವಿನ ಬಾಯಲ್ಲಿ ಏನ್ ಬರುತ್ತೆ, ನ್ಯಾಯ ಪ್ರಮಾಣ ಕೊಲ್ಲಬೇಕು ಅಂತ. ಅದನ್ನು ಮೀರಿ ಮಾತಾಡಿದ್ರೆ ಅವ್ರನ್ನ ಕೊಲ್ಲಬೇಕು ಅಂತ ನ್ಯಾಯ ಪ್ರಮಾಣ ಹೇಳು. ಇವಾಗ ಯೇಸು ಒಂದು ವೇಳೆ ಹಂಗೆಲ್ಲ ಮಾಡಬೇಡಿ, ನ್ಯಾಯ ಪ್ರಮಾಣದ ಪ್ರಕಾರ ಹೊಡೆದು ಯಾಕೆ ಸಾಯಿಸ್ತೀರಾ, ಯಾಕೆ ಕೊಲೆ ಮಾಡ್ತೀರಾ ಅಂತ ಹೇಳ್ಬಿಟ್ರೆ ಇದೇ ಸಾಕು, ಚಾಕು ದೇವರ ನಾಮ ದೋಷಣೆ ಮಾಡ್ತಾರೆ ಯೇಸು ಅಂತ ಕಲ್ಲೆತ್ತು ಹೊಡೆದು ಸಾಯಿಸ್ಬಿಡೋಣ ಅಂತ ಒಂದು ಪ್ಲಾನ್ ಅಂತ ಬರ್ತಾರೆ. ಅಲ್ಲಿ ಬರೋ ಪ್ಲಾನೇ ಸ್ತ್ರೀನ ಹೊಡೆದು ಸಾಯಿಸಕ್ಕಲ್ಲ, ಯೇಸು ಬಾಯಿಂದ ಬರುವಂತ ಮಾತನ್ನ ಅರ್ಥ ತಿಳ್ಕೊಂಡು ಯೇಸುನ ಹೊಡೆದು ಶಿಕ್ಷೆ ಕೊಡ್ಬೇಕಂತಾನೆ ಜನ ಬರೋರೆಲ್ಲ ಬಂದು ಪರ್ಫೆಕ್ಟ್ ಆದವರಲ್ಲ, ಎಲ್ಲರೂ ಪಾಪಿಗಳೇ, ಎಲ್ಲರೂ ತಪ್ಪಾದವರೇ. ಅವಾಗ ಯೇಸು ಹೇಳ್ತಾರೆ, ನಿಮ್ಮಲ್ಲಿ ಯಾವನಾದರೂ ಪಾಪವಿಲ್ಲವೆಂದು ಹೇಳಿದರೆ ಮೊದಲು ಕಲ್ಲೆತ್ತು ಹೊಡೆಯಲಿ ಅನ್ನುವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ಏನ್ ಹೇಳುತ್ತು, ಆ ಮಾತನ್ನು ಕೇಳಿದ ಜನರು, ಚಿಕ್ಕವರು, ಪ್ರಾಯದವರು, ವಯಸ್ಸಾದವರು, ಪ್ರಾಯದ ಗಂಡು, ವಯಸ್ಸಾದ ಗಂಡಸರು ಏನ್ ಮಾಡಿದ್ರಂತೆ, ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡ್ರು. ನೋಡ್ರ, ಒಬ್ರು ಅಲ್ಲಿ ಪರ್ಫೆಕ್ಟ್ ಆದವರು ಇಲ್ಲ. ಅಲ್ಲಿ ಯೇಸು ಆಲೋಚನೆ ಕರ್ತನು ಅಂತ ನಾವು ನೋಡಿದ್ರೆ ಯೆಶಾಯ 9:6 ಆ ವರದ ಮಗನಿಗೆ ಆಲೋಚನೆ ಇದೆ, ಯಾವ ರೀತಿ ಮಾತಾಡಬೇಕು ಅಂತ. ಆತನ ಆಲೋಚನೆ ಕರ್ತನು ಆಲೋಚನೆ ಮಾಡಿ ಹೇಳ್ದ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅವರು ಹೊಡೀರಪ್ಪ. ನೋಡ್ರೆ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರ ಹಿಂದಲೂ ಒಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದಿದ್ದನು. ಇವಾಗ ಯೇಸು ಯಾರು, ಪಾಪಿಯಾ, ಪಾಪ ಮಾಡಿದವರ? ಇಲ್ಲ. ಇವಾಗ ಯೇಸು ಏನ್ ಮಾಡ್ಬೇಕು, ನ್ಯಾಯ ಪ್ರಮಾಣದ ಪ್ರಕಾರ ನಾನು ಪಾಪ ಮಾಡಿಲ್ಲ, ನ್ಯಾಯ ಪ್ರಮಾಣದ ಪ್ರಕಾರ ನೀನು ಪಾಪಿ ಆಗಿದ್ಯಾ, ಆದ್ರಿಂದ ನ್ಯಾಯ ಪ್ರಮಾಣದ ರೂಲ್ಸ್ ಪ್ರಕಾರ ನಾನು ಹೊಡಿತೀನಿ ನಿನ್ನ ಕಲ್ಲು ಅಂತ ಹೊಡಿಬೇಕಾಗಿತ್ತು. ಓದಿ. ಯೇಸು ಒಬ್ಬನೇ ಉಳಿದಿದ್ದನು ಮತ್ತು ನಡುವೆ ನಿಂತಿದ್ದ ಆ ಹೆಂಗಸು ಅಲ್ಲೇ ಇದ್ದಳು. ಯೇಸು ನೆಟ್ಟಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸಿದವರು ಯಾರು, ಎಲ್ಲಿದ್ದಾರೆ, ಯಾರು ಶಿಕ್ಷೆಯನ್ನು ವಿಧಿಸಲಿಲ್ಲವೋ ಅಂದನು. ಯಾರು ವಿಧಿಸಲಿಲ್ಲ ಸ್ವಾಮಿ ಅಂದನು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಅಂತ ಪ್ರೀತಿಯಿಂದ ಹೇಳಿ ಆಕೆಯ ಪಾಪವನ್ನು ಯೇಸು ಕ್ಷಮಿಸಿಬಿಟ್ರು. ಹಲ್ಲೆಲೂಯಾ. ಯೇಸು ಕ್ಷಮಿಸಿಬಿಟ್ರು. ಇದರಿಂದ ತಂದೆಯಾದ ದೇವರ ಪ್ರೀತಿ ಎಂತದಂತ, ಆ ತಂದೆಯಾದ ದೇವರು ಎಂತವರಂತ ನಾವು ತಿಳಿದುಕೊಳ್ಬಹುದು. ಆಮೇಲೆ ಆ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ. ಯಾವ ದೇವರು? ಒಬ್ಬನೇ ದೇವರು, ತಂದೆ. ಹಲ್ಲೆಲೂಯಾ. ಆ ತಂದೆಗೆ ನಮ್ಮ ಮೇಲೆ ಪ್ರೀತಿ ಇದೆ. ಆ ತಂದೆಯ ಸ್ವಭಾವ ಯಾವ ರೀತಿ, ಆ ತಂದೆಯ ದೇವರು ಎಂತವರಂತ ಈ ಕುಮಾರನದ ಗುಣಗಳಿಂದಲೂ, ಈ ಮಾತುಗಳಿಂದಲೂ, ಈ ವಾಕ್ಯದಿಂದಲೂ ಆ ತಂದೆಯಾದ ದೇವರನ್ನು ನಾವು ತಿಳಿದುಕೊಳ್ಬಹುದು. ಹಲ್ಲೆಲೂಯಾ ಅಂತ ಹೇಳೋಣ. ಆಮೇಲೆ ತಂದೆಯಾದ ದೇವರನ್ನು ಯಾರು ಎಂದು ಕಂಡಿಲ್ಲ, ಕಂಡ್ರೆ ಸ್ಪಾಟ್ ಔಟ್. ಆದ್ರೆ ಈ ಕುಮಾರನ ವಾಕ್ಯದ ಮೂಲಕ, ಬೋಧನೆ ಮೂಲಕ, ಈ ಕುಮಾರನದ ಪ್ರೀತಿಯ ಮೂಲಕ, ಮಮತೆಯ ಮೂಲಕ, ಕ್ಷಮೆಯ ಮೂಲಕ ಆ ತಂದೆ ದೇವರು ಎಂತವರಂತ ನಾವು ತಿಳಿದುಕೊಳ್ಳಬಹುದು. ಆಮೇಲೆ ಅಂತ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುಗಿದ್ದಂತ ಪ್ರತಿಯೊಂದು ಗುಣಗಳು, ಮಮತೆ, ಪ್ರೀತಿ, ಪ್ರತಿಯೊಂದು ಕಾರ್ಯಗಳು ತಂದೆಯಾದ ದೇವರಲ್ಲಿದೆ. ಆಮೇನ್, ಹಲ್ಲೆಲೂಯಾ. ಅವಾಗ ಯೇಸುನ ನೋಡಿದ್ರೆ ನಾವು ತಂದೆನ ನೋಡಿದ ಹಾಗೆ. ಆಮೇನ್ ಅಂತ ಹೇಳಿ
ಯೇಸುನ ನೋಡಿದ್ದೀರಾ ನೀವು? ಯೇಸುನ ನೋಡಿದ್ದೀರಾ? ಲಾಂಗ್ ಹೇರ್ ಬಿಟ್ಕೊಂಡು, ಬಟ ಬಿಟ್ಕೊಂಡು, ಲಾಂಗ್ ದುಬ್ಬ ಹಾಕ್ಕೊಂಡು, ಏನು ಅಂಗಿ ಹಾಕ್ಕೊಂಡು, ಪಿಕ್ಚರಲ್ಲಿ, ಫೋಟೋದಲ್ಲಿ, ಇದರಲ್ಲಿ ತಾನೇ ನೋಡಿದ್ದೀವಿ. ಅಂದರೆ ಯೇಸುನ ನಾವು ಯೇಸುನ ನೋಡೇ ಇಲ್ಲ. ಆದರೆ ವಾಕ್ಯದ ಮೂಲಕ ಯೇಸುವನ್ನು ನೋಡ್ಬೋದು. ನಮ್ಮ ಹಾಗೆ ಯೇಸು ಇದ್ದಾರೆ ಅಂತ ನೋಡ್ಬೋದು. ನಮ್ಮ ಹಾಗೆ ಆತನು ಮಾತಾಡ್ತಾನೆ, ನಮ್ಮ ಹಾಗೆ ಕಣ್ಣಿದೆ, ನಮ್ಮ ಹಾಗೆ ಆತನು ಶ್ವಾಸ ಮಾಡ್ತಾನೆ ಅಂತ ನಾವು ಕಾಣ್ಬೋದು. ನಮ್ಮ ಹಾಗೆ ಕಿವಿ ಇದೆ, ಅದನ್ನು ಕೇಳ್ತಾನೆ ಅಂತ ಕೂಡ ನಾವು ತಿಳಿದುಕೊಳ್ಬೋದು. ಹಲ್ಲೆಲೂಯಾ. ಆ ಯೇಸುವಿನ ವಾಕ್ಯದ ಮೂಲಕನೇ ತಂದೆಯಾದ ದೇವರು ಎಂತವರು ಅಂತ ನಾವು ತಿಳಿದುಕೊಳ್ಬೋದು. ಆಮೇಲೆ ಅಂತ ಹೇಳೋಣ. ಹಲ್ಲೆಲೂಯಾ. ಯೋಹಾನ 10:30 ಓದಿ. ಯೋಹಾನ 10:30. ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ಅಷ್ಟೇನಾ? ನಾನು ತಂದೆಯು 10:30. ನಾನು ತಂದೆಯು ಒಂದಾಗಿದ್ದೇವೆ. ಹಲ್ಲೆಲೂಯಾ. ಮೇಲಿಂದ ನಾವು ಓದುವಾಗ 25ರಿಂದ ನಾವು ಓದುವಾಗ, ಅದಕ್ಕೆ ಯೇಸು ನಿಮಗೆ ಹೇಳಿದ್ದೇನು, ಆದರೆ ನೀವು ನಂಬದೇ ಇದ್ದೀರಿ. ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿದೆ. ತಂದೆ ಮಾಡುವಂತ ಕ್ರಿಯೆ ಯೇಸು ಭೂಲೋಕದಲ್ಲಿ ಮಾಡಿದ್ದಾರೆ. ಅದನ್ನೇ ಹೇಳ್ತಾರೆ, ತಂದೆ ಇಲ್ದಿರ ನಾನೇನು ಮಾಡಲ್ಲ. ನಾನು ಮಾಡುವಂಥದ್ದು ತಂದೆಯಿಂದ ಬಂದಂತ ಉತ್ತರ, ತಂದೆಯಿಂದ ಬಂದಂತ ಕಾರ್ಯಗಳು. ಹಲ್ಲೆಲೂಯಾ. ಅದಕ್ಕೆ ಈ ರೀತಿ ಹೇಳುತ್ತಾರೆ, ನನಗೆ ಸಾಕ್ಷಿಯಾಗಿವೆ. ಆದರೂ ನೀವು ನನ್ನ ಕುರಿಗಳಿಗೆ ಅಲ್ಲದವರಾದ್ದರಿಂದ ನಂಬದೇ ಇದ್ದೀರಿ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತದೆ. ನಾನು ಅವುಗಳಿಗೆ ಏನು ಕೊಡ್ತೀನಿ? ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರು ನನ್ನ ಕೈಯಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು ಅಂದನು. ತಂದೆಯ ಕೈಯೊಳಗಿಂದ ಯಾರು ಕಸಕೊಳ್ಳರು. ನಾನು ತಂದೆಯು ಒಂದಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ದೇವರು ಮನುಷ್ಯನನ್ನು ಅಷ್ಟು ಈಸಿಯಾಗಿ ಬಿಡಲ್ಲ. ಆದರೆ ಆತನ ಸ್ವರ ಕೇಳಿದಿರ, ಆತನ ವಾಕ್ಯ ಕೇಳಿ ನಂಬದಿರ ಇರೋರು ಆತನಿಗೆ ಸೇರಿದ ಮಂದೆಗೆ ಸೇರಿದ ಕುರಿಗಳಲ್ಲ. ಹಂಗಂದ್ರೆ ಆ ಸಭೆಗೆ ಇರುವಂತ ಜನರೇ ಅಲ್ಲ ನಂಬದಿರೋರು. ದೇವರು ಹೇಳ್ತಾರೆ, ನಂಬುವವರನ್ನ ಮಾತ್ರ ಅಲ್ಲಿ ಏನು ಹೇಳ್ತಾರೆ, ಅವರಿಗೆ ನಿತ್ಯ ಜೀವವನ್ನು ನಾನು ಏರ್ಪಡಿಸ್ತೇನೆ. ಹಲ್ಲೆಲೂಯಾ. ನಿತ್ಯ ಜೀವವನ್ನು ಏರ್ಪಡಿಸ್ತೇನೆ. ಅದರಿಂದ ನಾವು ನೋಡುತ್ತೇವೆ, ತಂದೆ ಯೇಸು ಒಂದೇ ಸ್ವಭಾವವನ್ನು ಹೊಂದಿದ್ದಾರೆ ಎಂದು ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಆಮೇಲೆ ಅಂತ ಹೇಳೋಣ. ತಂದೆ ಮಗ ಒಂದೇ ಸ್ವಭಾವವನ್ನು ಹೊಂದಿದ್ದಾರೆ ಅಂತ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಆಮೇಲೆ ಹಲ್ಲೆಲೂಯಾ. ತಂದೆಯಾದ ದೇವರನ್ನು ಎಂದು ನಾವು ಕಂಡಿಲ್ಲ. ಕುಮಾರನ ವಾಕ್ಯದಿಂದ ನಾವು ಕುಮಾರನನ್ನು ನೋಡಿದ್ದೀವಿ. ಆ ವಾಕ್ಯದ ಮೂಲಕ ಯೇಸು ಮಾಡಿದ ಕ್ರಿಯೆಗಳನ್ನು ಮೂಲಕ ತಂದೆಯಾದ ದೇವರು ಎಂಥವರು, ಮನುಷ್ಯನ ಮೇಲೆ ಆತನಿಗೆ ಎಷ್ಟೊಂದು ಪ್ರೀತಿ ಇದೆ ಅಂತ ನಾವು ಆ ರೀತಿ ಅರಿತುಕೊಳ್ಳಬಹುದು. ಹಲ್ಲೆಲೂಯಾ. ಅದೇ ಯೋಹಾನ 3:16 ಹೇಳುತ್ತು, ಲೋಕದ ಜನರ ಮೇಲೆ ಅಷ್ಟೊಂದು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು ತಂದೆಯಾದ ದೇವರು. ಯಾಕಂದ್ರೆ ಆತನನ್ನು ನಂಬುವ ಒಬ್ಬನಾದರೂ ಕೆಟ್ಟು ಹೋಗಿ ನಾಶ ಹೋಗ್ದಿರಾ ನಿತ್ಯ ಜೀವವನ್ನು ಪಡೆಯಬೇಕಂತ ಆ ಯೇಸುವನ್ನು ಕಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅವಾಗ ದೇವರಿಗೆ ಮನುಷ್ಯನ ಮೇಲೆ ಯಾವ ರೀತಿ ಪ್ರೀತಿ ಇದೆ ಅಂತ ನಾವು ಇದರಿಂದ ತಿಳಿದುಕೊಳ್ಬಹುದು. ತಂದೆ ಮಗ ಪರಿಶುದ್ಧ ಆತ್ಮನ ಕಾರ್ಯಗಳು ಯಾವ ರೀತಿ ಭೂಲೋಕದಲ್ಲಿ ಜರುಗುತ್ತಾ ಇತ್ತು ಕಾರ್ಯಗಳಂತ ನಾವು ವಾಕ್ಯದ ಮೂಲಕ, ಕುಮಾರನದ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವರಾಗಿರ್ತೇವೆ. ಮತ್ತೆ ಯೋಹಾನ 14:9 ಓದಿ. 14ನೇ ಅಧ್ಯಾಯ 9ನೇ ವಾಕ್ಯ ಓದಿ. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿನ್ನ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ಏನ್ ಹೇಳ್ತಾನೆ ಫಿಲಿಪ್ಪು? ಮೇಲೆ ಓದಿ, 8 ಓದಿ. ಫಿಲಿಪ್ಪನು, ಸ್ವಾಮಿ
ನಮಗೆ ತಂದೆಯನ್ನು ತೋರಿಸು. ಯೇಸು ಹೇಳ್ತಾ ಇದ್ರು ಶಿಷ್ಯರೊಟ್ಟಿಗೆ, ನಾನು ತಂದೆಯ ಚಿತ್ತ ಇಲ್ದಿರ ಏನು ಮಾಡಿಲ್ಲ, ತಂದೆಯಿಂದ ಕಲಿಸಲ್ಪಟ್ಟವನು ನಾನು. ಈ ರೀತಿ ಲೋಕದ ಜನರ ಪಾಪ ನಿವಾರಣೆಗಾಗಿ ನಾನು ಮನುಷ್ಯ ಕುಮಾರನು ಮನುಷ್ಯರಿಂದ ಹೊಡೆಯಲ್ಪಡಬೇಕು, ಪಾಡುಗಳು ಅನುಭವಿಸಬೇಕು, ಆದ್ರೆ ಸತ್ತು ಮೂರನೇ ದಿನ ನಾನು ಜೀವಂತವಾಗಿ ಎದ್ದು ಬರ್ತೇನೆ. ತಂದೆಯ ಚಿತ್ತ ಇಲ್ದಿರ ಯಾವ ಅದ್ಭುತ ಕಾರ್ಯಗಳು ನಾನು ಈ ಭೂಮಿಯಲ್ಲಿ ಮಾಡಿಲ್ಲ ಅಂತ ಹೇಳ್ಕೊಂಡು ಬರುವಾಗ ಈ ಫಿಲಿಪ್ಪನ್ ಏನ್ ಮಾಡ್ತಾ ಇದ್ದಾನೆ, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ಅಷ್ಟೇ ಸಾಕು ಅಂದ. ಯೇಸು ಅದಕ್ಕೆ ಹೇಳಿದ್ರು, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ಕೂಡ ಇದ್ದವರೇ ಅರಿತುಕೊಂಡಿಲ್ಲ. 3.5 ವರ್ಷ ಯೇಸು ಕೂಡ ಇದ್ದಂತ ಶಿಷ್ಯರುಗಳೇ ಅರಿತುಕೊಂಡಿಲ್ಲ ಯೇಸುನ. ನಾನು ಎಲ್ಲ ಅರಿತುಕೊಳ್ತೇವೆ? ಜೊತೆಯಲ್ಲಿದ್ದವರೇ, ಕಣ್ಣಿಗೆ ಕಣ್ಣಾಗಿ ಯೇಸುವನ್ನು ನೋಡಿದವರೇ, ಅದ್ಭುತಗಳನ್ನು ನೋಡಿದವರೇ, ಆ ಯೇಸುವಿನ ಮಾತನ್ನು ಕೇಳಿದವರೇ ಯೇಸುವಿನ ವಿಷಯ ಅರಿತುಕೊಂಡಿಲ್ಲ. ಇವತ್ತು ಬರೀ ವಾಕ್ಯ ಕೇಳಿ ನೀನು ನಾನು ಎಲ್ಲಿ ಅರಿತುಕೊಳ್ಳುತ್ತೇವೆ? ಅದಕ್ಕೆ ಯಾಕೊಬ್ಬನು ಹೇಳ್ತಾನೆ, ವಾಕ್ಯ ಕೇಳುವವರು ಮಾತ್ರ ಹಾಕ್ತೀರಾ, ಆ ವಾಕ್ಯದ ಪ್ರಕಾರ ನಡೆದ ಆ ವಾಕ್ಯದಲ್ಲಿ ಬೇರೂರಿ ನಡಿಬೇಕಂತೆ. ಆಮೇಲೆ ಹಲ್ಲೆಲೂಯ. ವಾಕ್ಯ ಕೇಳಿ ಅದನ್ನು ಬಿಟ್ಟು ಬಿಡುವನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿದ ಮುಖವುಳ್ಳವನಾಗಿರ್ತಾನೆ. ಒಂದ್ಸತಿ ನೋಡಿ ಹಿಂಗೆ ಸ್ಟೈಲ್ ಮಾಡ್ಬಿಡ್ತೀವಿ, ಆಚೆ ಬಂದ್ಮೇಲೆ ನಮ್ಮ ಸ್ಟೈಲು ಯಾವುದೋ ಒಂದು ಫಿಲಿಮ್ ಆಕ್ಟ್ರೆಸ್ ಮುಖ ತರ ನಮ್ಮ ಒಳಗಡೆ ಫಾರ್ವರ್ಡ್ ಆಗ್ತಾ ಇರ್ತದೆ ಅಲ್ವಾ? ಹೌದಾ ಅಲ್ವಾ? ನಾನು ಕನ್ನಡಿ ನೋಡ್ತೀನಿ, ಏನಾದ್ರು ಕೂದಲೆಲ್ಲ ಉದುರೋಗ್ಬಿಟ್ಟೆ, ಸರಿ ದೇವ್ರ ಚಿತ್ತ ಇಲ್ದಿರ ಒಂದು ಕೂದಲು ಉದರಲ್ಲ ಅಂತ ವಾಕ್ಯ, ದೇವ್ರ ಚಿತ್ತ ಕೂದಲು ಉದುರ್ಬೇಕಂತ, ಸರಿ ಬಿಡು ಅಂದ್ಬಿಟ್ಟು ಹಂಗೆ ಮಾಡಿ ಹಂಗೆ ಡ್ರೆಸ್ ಹಾಕ್ಕೊಂಡು ಆಚೆ ಬಂದಿದ ತಕ್ಷಣ ನನ್ನ ಮನಸ್ಸಲ್ಲಿ ರಜನಿಗಿರೋ ತರ ಕೂದಲು ಇದೆ ಓಡ್ತಾ ಇರ್ತದೆ. ಅದೇ ರೀತಿ ಮನುಷ್ಯನು ವಾಕ್ಯವನ್ನು ಕೇಳಿ ಅದ್ರ ಪ್ರಕಾರ ನಡಿಬೇಕು. ಇಲ್ಲದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿ ಆಚೆ ಹೋಗಿ ಮರೆತು ಬಿಡುವನ ಹಾಗೆ ಕಾಣಲ್ಪಡ್ತಾನೆ. ಹಲ್ಲೆಲೂಯಾ. ಅದ್ರ ಒಬ್ಬ ವಾಕ್ಯವನ್ನು ಕೇಳಿದ್ರೆ ಆ ವಾಕ್ಯದಲ್ಲಿ ಬೇರೂರಿ ನಡಿಬೇಕು. ಆಮೇಲೆ ಹಲ್ಲೆಲೂಯಾ. ಕೂದಲು ಬೆಳೆಯಕ್ಕೆ ನೀವೇನಾಗ್ತೀರಾ? ಒಬ್ಬೊಬ್ಬರು ಒಂದೊಂದು ಹಾಕ್ತೀರಾ. ಒಬ್ರು ಕೋಕೋನಟ್ ಆಯಿಲು, ಒಬ್ಬರು ಅದೇನೋ ಗಿರ್ಬೇನ್ ಎಲ್ಲ. ಯಾಕೆ? ಅದು ಬೆಳಿಬೇಕು. ಎಲ್ಲಿ ಹೇಗೆ ಬೆಳೀತದೆ? ಅದು ಬೇರು ಒಳಗಡೆ ಡೀಪ್ ಆಗಿ ಹೋದ್ರೆ ಅದು ಬೆಳೆಯುತ್ತೆ ಅಂತ ನಿಮ್ಮ ಮೂಢನಂಬಿಕೆ. ಅದೇ ಪ್ರಕಾರ ವಾಕ್ಯವನ್ನು ನಿಮ್ಮಲ್ಲಿ ಊರಬೇಕು. ಹಲ್ಲೆಲೂಯಾ. ಅವಾಗದ ಆಶೀರ್ವಾದ, ಅವಾಗೆಲ್ಲ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳೋಕೆ ಸುಲಭವಾಗಿರುತ್ತೆ, ಇನ್ನೊಬ್ಬರಿಗೆ ತಿಳಿಸುವುದಕ್ಕೆ ಈಸಿ ಆಗಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರಿಂದ ಈ ಫಿಲಿಪ್ಪನಿಗೆ ಹೇಳ್ತಾನೆ, ಇಷ್ಟು ದಿವಸ ನೀನು ನನ್ನ ಜೊತೆ ಇದೆಯಾ, ನೀನಿನ್ನ ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಹೇಗೆ? ಯೇಸು ಮಾಡಿದ ಜನರ ಮೇಲೆ ಇಟ್ಟಂತ ಪ್ರೀತಿ, ಯೇಸು ಮಾತಾಡಿದಂತ ಪ್ರೀತಿಯ ಮಾತು, ಕಪಟವಿಲ್ದಿರ ಮಾತು. ಪಾಪ ಮಾಡಿದ್ರು ಅವನ ಪಾಪಿ ಅಂತ ಹಾಕಿ ಡಿಮಿಲಿಂದ ಹೊಡೆದಿಲ್ಲ, ಬೈದಿಲ್ಲ, ಪ್ರೀತಿಯಿಂದ ನೀವೇ ಪಾಪ ಮಾಡ್ಬೇಡ, ನಿನ್ ಪಾಪ ಪಾಪ ಏನಾಗ್ಬೇಕು, ನಾನು ಸುಖವಾಗಿ ನನ್ನ ಕುಷ್ಠವಾಸಿ ಇದು ನಾನು ಮುಟ್ಟಿ ನಿನ್ನ ಸುಖ ಪಡಿಸ್ತೇನೆ, ನನಗೆ ಮನಸ್ಸಿದೆ ಬಾಯಿ. ಹಲ್ಲೆಲೂಯಾ. ಯಾಕ ಮಾಡಿದ್ಯ? ಒಳ್ಳೆ ಮಗ, ಒಂದು ದುಡ್ದು ಹಾಕಿದ್ರೆ ನನ್ನ ಜೀವನ ಸುತ್ತೋಗ್ಬಿಟ್ಟ. ಇದೊಳಪ್ಪ ಜೀವ ಬರೆಸಿ ಆ ತಾಯಿಗೆ ಒಪ್ಪಿಸಿ. ಹಲ್ಲೆಲೂಯಾ. ಹೊಟ್ಟೆ ಹಸಿವಲ್ಲಿದ್ದಾರೆ, 3 ದಿನ ಆಯ್ತು, ಬಂದು ಇದ್ದಿದ್ದೆಲ್ಲ ಖಾಲಿ. ಶಿಷ್ಯರು ಹೇಳ್ತಾರೆ, ಸ್ವಾಮಿ ಅವ್ರನ್ನೆಲ್ಲ ಕಳಿಸು, ಎಲ್ಲ ನಾವು ಹೋಗಿ ಹಳ್ಳಿಗೆ ತಿಂದ್ಬಿಟ್ಟು ಬರ್ಲಿ. ಇಲ್ಲ, ನಾವೇ ಕೊಡೋಣ. ಅಯ್ಯಯ್ಯೋ, ಅಷ್ಟು ಜನ ಊಟ ಹಾಯಿಸ್ಬೇಕಾದ್ರೆ 200 ರೂಪಾಯಿ ಆಗುತ್ತೆ. 2 lakhs 5,000 ಜನಗೆ ಅಂದ್ರೆ 2 ಲಕ್ಷ ಆಗುತ್ತೆ ಆಗಿನ ಕಾಲದ ದುಡ್ಡು. ನಮ್ಮ ಹತ್ರ ಎಷ್ಟಿದೆ? ನಮಗೆ ಅಲ್ಲಿ ಇಲ್ಲಿ ಸ್ವಲ್ಪ ಕಾಣಿಗೆ ಕೊಡ್ತಾ ಇದ್ದಾರೆ. ಅದು ನಮ್ಮ ಮಠ ಪಾಡಿಗೆ ಸಾಲ್ತಾ ಇಲ್ಲ. ಟ್ರಾವೆಲ್ಗೆ ಬೋಟ್ ಚಾರ್ಜು, ಬಸ್ ಟ್ರಾವೆಲ್ಗೆ ಚಾರ್ಜ್ ಇಲ್ಲ. ಇನ್ನು ಇದರಲ್ಲಿ ಇವ್ರಿಗೆ ಯೇಸು ಹೇಳು, ನನ್ನ ಬಳಿಯಲ್ಲಿ ಬರುವವರು ಯಾವತ್ತೂ ಹಸಿವಾಗಿರ್ಬಾರ್ದಂತ ಇದ್ದಿದ್ದಂತ ಆ 5 ರೊಟ್ಟಿ 2 ಮೀನಲ್ಲಿ 5,000 ಜನರಿಗೆ ದೇವರು ಅದ್ಭುತವಾಗಿ ಮಾಡ್ತಾರೆ. ಪೇತ್ರರು ಹೇಳ್ದ ಹಾಗೆ ಮಾಂಸದಲ್ಲಿ ಯೇಸು ಹೇಳಿಲ್ಲ, ಅಲ್ಲ ಹೋಗಿ ನಿಮ್ಮ ಹತ್ರ ಚಿಲ್ಲರೆ ಪಲ್ರೆ ಇದ್ರೆ ತಿಂದ್ಬಿಟ್ಟು ಬನ್ನಿ ಅಂತ ಹೇಳಿಲ್ಲ. ಯೇಸುವಿನ ಬೋಧನೆ ಕೇಳಕ್ ಹೋಗಿದ್ದವರು, ಗುರುವೇ ಅದನ್ನು ತಿನ್ನಕ್ಕೆ ಅವರಿಗೆ ಸಹಾಯ ಮಾಡಿದ ಪ್ರೀತಿಯಿಂದ. ಜನರ ಮೇಲೆ ಪ್ರೀತಿ ಇತ್ತು. ಅರ್ಥ ಆಯ್ತರ? ಇದರಿಂದ ನಾವು ಏನ್ ತಿಳ್ಕೊಬಹುದು? ಆ ತಂದೆಯ ಹೇಗಿದ್ದಾರೆ,
ಪರಲೋಕದ ತಂದೆ ಹೇಗಿದ್ದಾರೆ ಅಂತ ನಾವು ತಿಳಿದುಕೊಳ್ಬಹುದು. ಆಮೇಲೆ ನೋಡಿದ್ದಾನೆ, ನಮಗೆ ತಂದೆಯನ್ನು ತೋರಿಸುವಂದು ನೀನು ಹೇಳುವುದು ಹೇಗೆ? ನೀನು ಹೇಗೆ ಕೇಳ್ತೀಯಾ? ಇವಾಗಲೂ ನಿಮಗೂ ಹೇಳುತ್ತೇನೆ, ತಂದೆಯಾದ ದೇವರು ನಾವು ನೋಡಿಲ್ಲ ಅಂತ ಹೇಳಿದ್ರೆ ನಿಮ್ಮಂತ ಮೂಢರು ಯಾರು ಇಲ್ಲ. ಯೇಸುವಿನ ವಿಷಯ ನಿಮಗೆ ಗೊತ್ತಲ್ಲ, ಯೇಸುವಿನ ಪ್ರೀತಿ ಹೆಂಗೆ ಅಂತ ಗೊತ್ತಲ್ಲ, ಯೇಸುವಿನ ಬೋಧನೆ, ಯೇಸು ಹೇಗೆ ಅದ್ಭುತಗಳು ಮಾಡಿದರೆ ಗೊತ್ತಲ್ಲ, ಇದೆಲ್ಲ ನಿನಗೆ ಗೊತ್ತಿದ್ರೆ ತಂದೆಯಾದ ದೇವರು ಎಂತವರು ಅಂತ ನೀನು ತಿಳಿದುಕೊಂಡಿರ್ತೀಯ. ಆಮೇಲೆ ಅಷ್ಟೇನಾ? ನಾನು ತಂದೆಯಲ್ಲಿದ್ದೇನೆ. ನೋಡಿ, ಬೇರೆ ಬೇರೆ ಇಲ್ಲ, ಅವರಿಬ್ಬರು ಒಬ್ಬರೇ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಿಗೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ನಾನು ತಂದೆಯಲ್ಲಿ ಇದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆಂಬುವ ನನ್ನ ಮಾತನ್ನು ನಂಬಿರಿ. ಇಲ್ಲದಿದ್ದರೆ ಆ ಕ್ರಿಯೆಗಳಲ್ಲೇ ನೋಡಿ ನನ್ನ ಮಾತನ್ನು ನಂಬಿರಿ. ಹಲ್ಲೆಲೂಯ. ನಂಬಿದವನು ಏನಾಗಿರ್ತಾನಂತೆ? ಜೋರಾಗಿ ನೀವು ನಂಬ್ತೀರಾ? ಅವಾಗ ನೀವು ಧನ್ಯರು. ಆಮೇಲೆ ಅಂತ ಹೇಳೋಣ. ಹಲ್ಲೆಲೂಯ. ನೋಡ್ತೀರಾ, ನಂಬುದವನು ಧನ್ಯನು, ನಂಬಿದವನು ಧನ್ಯನು. ನನ್ನನ್ನು ನೋಡಿದ್ರೆ ನನ್ನ ತಂದೆಯನ್ನು ನೋಡಿದ್ಯಾ? ಹಲ್ಲೆಲೂಯ. ನೋಡಿ ನನ್ನ ಮಾತನ್ನು ಏನ್ ಮಾಡ್ಬೇಕು? ನಂಬುರಿ. ದೇವರ ಮಾತನ್ನು ಏನ್ ಮಾಡ್ಬೇಕು? ನಂಬುರಿ. ಅವರು ಬೇರೆ ಬೇರೆ ಅಲ್ಲ, ತಂದೆ ಮಗ ಪರಿಶುದ್ಧಾತ್ಮ ದೇವರು ಬೇರೆ ಬೇರೆ ಅಲ್ಲ, ಮೂವರು ಒಬ್ಬರೇ ಆಗಿರ್ತಾರೆ. ಹಲ್ಲೆಲೂಯ. ಇಲ್ಲಿ ಕ್ರಿಯೆಗಳು ಅನ್ನುವಂತ ಮಾತು, ಕ್ರಿಯೆಗಳು ಇಲ್ಲಿ ಹೇಳಿದ್ರಲ್ಲ, ಇಲ್ಲದಿದ್ದರೆ ಆ ಕ್ರಿಯೆಗಳನ್ನೇ ನೋಡಿ ನನ್ನ ಮಾತನ್ನು ನಂಬಿರಿ. ಮೇಲೆ ಹೇಳುತ್ತೆ, ತಂದೆ ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ ಅಂತ ಹೇಳುತ್ತಲ್ಲ. ಅವಾಗ ಅದ್ಭುತ, ಅತಿಶಯ, ಸತ್ತವರನ್ನು ಜೀವಂತವಾಗಿ ಎಬ್ಬರಿಸೋದು, ಕುಷ್ಠರೋಗಿ ವ್ಯಾಧಿಗಳು ಗುಣಪಡಿಸುವುದೆಲ್ಲ ತಂದೆಯಾದ ದೇವರ ಕ್ರಿಯೆನೇ. ಆ ಕ್ರಿಯೆ ಯೇಸು ಒಳಗಡೆ ಯಾರು ಮಾಡ್ತಾ ಇದ್ದಿದ್ದಂದ್ರೆ ಪರಿಶುದ್ಧ ಆತ್ಮನು. ಯಾಕೆ? ಸ್ನಾನ ಮಾಡಿದ ತಕ್ಷಣ ಯೇಸು ಮೇಲಕ್ಕೆ ಬರುವಾಗ ಪಾರಿವಾಳದ ಹಾಗೆ ಏನ್ ಬಂತು? ಪವಿತ್ರಾತ್ಮ ಬಂದು ಹೇಳಿದ್ರು. ಆ ಪವಿತ್ರಾತ್ಮನ ಸಹಾಯದಿಂದ ಯೇಸು ಕ್ರಿಯೆಗಳನ್ನು ನಡೆಸಿದ್ರು. ಇವಾಗ ನಾವು ನೋಡಿದ್ರಿ, ತಂದೆ ಬೇರೆ ಇಲ್ಲ, ಯೇಸು ಬೇರೆ ಇಲ್ಲ. ಅವಾಗ ಪರಿಶುದ್ಧ ಆತ್ಮನೂ ಬೇರೆ ಇಲ್ಲ. ತಂದೆ ಮಗ ಪರಿಶುದ್ಧ ಆತ್ಮ ಮೂವರು ಒಬ್ಬರು ಆಗಿರ್ತಾರೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್ ಅಂತ ಹೇಳಿ. ಅವಾಗ ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ನಾನು ಏನು ಮಾಡೋದು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನು ಪೂರೈಸುವವನು ದೇವರೇ. ಆಮೇಲೆ ಅಂತ ಹೇಳೋಣ. ನೀವು ಯಾವಾಗ ಪರಿಶುದ್ಧ ಆತ್ಮನೇ ನಮಗೆ ತಿಳಿಸು, ಜ್ಞಾನ ಕೊಡು, ಅದನ್ನು ಅರಿತುಕೊಳ್ಳೋಕೆ ಸಹಾಯ ಮಾಡಂತ ನೀವು ನಿಜವಾಗಿ ನೀವು ಪ್ರಾರ್ಥಿಸಿ ಇದ್ದಿದ್ರೆ ಖಂಡಿತವಾಗಿ ವಾಕ್ಯ ಇಷ್ಟೊತ್ತು ಮಾತಾಡಿದ್ದು ನಿಮಗೆ ಅರ್ಥ ಆಗಿರುತ್ತೆ. ನನಗೆ ಅರ್ಥ ಆಗಿದೆ. ಆಮೇಲೆ ಹಲ್ಲೆಲೂಯಾ. ನಾವು ಬರೆಯುವಾಗ ಅರ್ಥನೇ ಮಾಡ್ಕೊಳಲ್ಲ. ಇಲ್ಲಿ ಬಂದು ನಿಂತು ಪರಿಶುದ್ಧ ಆತ್ಮಗೆ ಸಹಾಯ ಕೇಳಿ ಮಾತಾಡುವಾಗ ಮಾತ್ರನೇ ನನಗೆ ಅರ್ಥ ಆಗುತ್ತೆ ನಾನು ಏನ್ ಮಾತಾಡಿದ್ದೀನಿ. ಆಮೇಲೆ ಹಲ್ಲೆಲೂಯಾ. ತಂದೆ ಮಗ ಪರಿಶುದ್ಧ ಆತ್ಮ ಬೇರೆ ಅಲ್ಲ. ಇನ್ನು ಈ ಪ್ರಸಂಗ ಮುಗಿದಿಲ್ಲ, ಬರೋ ವಾರ ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಂದೆ ಮಗ ಪರಿಶುದ್ಧ ಆತ್ಮ ತ್ರಿಯಂಕತ್ವ ದೇವರು ನಮ್ಮಲ್ಲಿ ಇದ್ದಾರೆ. ಆತನು ಇವತ್ತು ಆತ್ಮನಾಗಿದ್ದಾರೆ. ಆತ್ಮದಲ್ಲಿ ಯೇಸುವಿನ ಮಾತಿದೆ, ತಂದೆಯಾದ ಪ್ರೀತಿ ಇದೆ, ಆ ಪರಿಶುದ್ಧ ಆತ್ಮ ನಮ್ಮಲ್ಲಿ ಐಕ್ಯವಾಗಿದ್ದಾರೆ. ಹಲ್ಲೆಲೂಯಾ. ಇದನ್ನು ನೀವು ತಿಳಿದುಕೊಂಡು ಭದ್ರವಾಗಿ ನಂಬುವುದಾದರೆ ದೇವರು ದೊಡ್ಡ ಕಾರ್ಯ ನಮ್ಮ ಮಧ್ಯದಲ್ಲಿ ಮಾಡುವವರಾಗಿರ್ತಾರೆ. ಎಲ್ಲ ಅದನ್ನ ನಿಂತ್ಕೊಳ್ಳೋಣ.